ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಬೆಳಗಿನ ಮುಂಜಾನೆ ಶುಭೋದಯಗಳು. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ಇಂದಿನ ತರಗತಿಗಳಲ್ಲಿ ಇತಿಹಾಸ ವಿಷಯವನ್ನ ಅಭ್ಯಾಸ ಮಾಡ್ಕೊಂಡು ಬಂದಿರ್ತೀರಲ್ವಾ? ಮಾಡಿದಿರ್ತಾನೆ? ಇತಿಹಾಸ ಅಂದ್ರೆ ಏನಾಗುತ್ತೆ? ಹಾಗಾದ್ರೆ ಒಂದು ಚಿಕ್ಕ ಕಥೆ ಮೂಲಕವಾಗಿ ನಾನು ವಿಷಯಕ್ಕೆ ಬರ್ತಾ ನೋಡಿ, ಕೆಲವು ಘಟನೆಗಳನ್ನ ನಿಮಗೆ ಹೇಳ್ತಾ ಕದಂಬ ಮನೆತನದ ದೊರೆಯಾದಂತಹ ಮಯೂರವರ್ಮ ಗೊತ್ತಿರಬಹುದು. ಕದಂಬ ಮನೆತನದ ಸ್ಥಾಪನೆ ಮಾಡಿರ್ತಕ್ಕಂಥವನು ಕನ್ನಡದ ಮೊಟ್ಟ ಮೊದಲ ಮನೆತನವಾಗಿರುವಂಥದ್ದು. ಇದರ ಮನೆತನದ ಸ್ಥಾಪಕ ಹಾಗೂ ಅದರ ಪ್ರಮುಖ ದೊರೆಯೂ ಕೂಡ ಹೌದು. ಹಾಗಾದ ಕದಂಬ ಮನೆತನ ಸ್ಥಾಪನೆ ಮಾಡಿದಂಥದ್ದು ಬನವಾಸಿ ಆಳ್ವಿಕೆ ನಡೆಸ್ತಾ ಇದ್ದು ಕೂಡ ಅದನ್ನೇ ರಾಜಧಾನಿಯನ್ನ ಮಾಡಿಕೊಟ್ಟು. ಆದರೆ ಅದೇ ಮಯೂರವರ್ಮ ಅಥವಾ ಮಯೂರ ಶರ್ಮ ಚಿತ್ರದುರ್ಗಕ್ಕೆ ಬಂದು ನೆಲೆಸಿದ್ದ ಎನ್ನುವುದಕ್ಕೆ ನಾವು ಉದಾಹರಣೆಯಾಗಿ ನಾವು ನೋಡ್ತಾ ಹೋಗ್ಬೋದು. ಹೇಗೆ ನೋಡಿ, ಅವನು ರಾಜಾಳ್ವಿಕೆ ಮಾಡಬೇಕಾದ್ರೆ ರಾಜಾಳ್ವಿಕೆಯನ್ನು ಪ್ರಾರಂಭಿಸುವಂತ ಸಂದರ್ಭದಲ್ಲಿ ಪಲ್ಲವರ ದೊರೆಯಿಂದ ಅವಮಾನಿತನಾದಂತಹ ಸಂದರ್ಭದಲ್ಲಿ ಆ ಅವಮಾನಿತಗೊಂಡು ಚಿತ್ರದುರ್ಗಕ್ಕೆ ಬಂದು ಸಾಕಷ್ಟು ಕಾಲಾವಧಿಯವರೆಗೂ ನೆಲೆಸಿದ್ದ ಎನ್ನುವಂತಹ ವಿವರಣೆಗಳು ನಮಗೆ ಸಿಗ್ತವೆ. ಹೇಗೆ ಅಂತ ಹೇಳಿದ್ರೆ, ಆ ಚಿತ್ರದುರ್ಗದಲ್ಲಿ ಚಂದ್ರವಳ್ಳಿ ಎನ್ನುವಂತ ಸ್ಥಳದಲ್ಲಿ ಲಭಿಸಿರುವಂತಹ ಒಂದು ಶಾಸನದ ಪ್ರಕಾರವಾಗಿ ನಮಗೆ ಮಯೂರವರ್ಮ ಬಂದು ಅಲ್ಲಿ ನೆಲೆಸಿದ್ದ. ಅಲ್ಲಿರ್ತಕ್ಕಂಥ ಒಂದು ಗುಡ್ಡಗಾಡು ಜನರನ್ನ ಸಂಘಟಿಸಿಕೊಂಡ, ಅವರಿಗೆ ಸೈನಿಕ ತರಬೇತಿಗಳನ್ನ ಕೊಟ್ಟು ಒಂದು ಬಲಾಢ್ಯ ಸೈನ್ಯವನ್ನ ರಚನೆ ಮಾಡಿಕೊಂಡಿದ್ದ. ಹಾಗೆ ಅಲ್ಲಿರುವಂತಹ ಕೆರೆಯನ್ನು ಕೂಡ ಅಭಿವೃದ್ಧಿ ಪಡಿಸಿದ್ದ ಎನ್ನುವಂಥದ್ದು ಕೂಡ ಅಲ್ಲಿ ಉಲ್ಲೇಖಿತವಾಗಿರುವಂತದ್ದಿದೆ. ಹೀಗೆ ಮಯೂರವರ್ಮ ಚಿತ್ರದುರ್ಗದ ಚಂದವಳ್ಳಿಗೆ ಬಂದು ನೆಲೆಸಿದ್ದ ಎನ್ನುವಂಥದ್ದು ನಮಗೆ ಮಾಹಿತಿ ಸಿಕ್ಕಿದೆ. ಯಾವುದರಿಂದ ಮಾಹಿತಿ ದೊರೆತಿರೋದು? ಯಾವುದರಿಂದ ನಮಗೆ ದೊರೆತಿರುವಂತಹ ಅಲ್ಲಿನ ಯಾವ ಶಾಸನ ಅಂತ ಹೇಳಿದ್ನಲ್ಲ, ಚಂದವಳ್ಳಿ ಶಾಸನ ಎನ್ನುವಂಥದ್ದು. ಚಂದವಳ್ಳಿ ಶಾಸನ ಎನ್ನುವಂಥದ್ರಿಂದ ನಮಗೆ ಅದರ ಮಾಹಿತಿ ಸಿಕ್ಕಿರುವಂಥದ್ದು. ಇನ್ ಕೇಸ್ ಆ ಚಂದ್ರವಳ್ಳಿ ಶಾಸನ ನಮಗೆ ಸಿಗದೇ ಇದ್ರೆ ಏನಾಗ್ತಿತ್ತು? ಮಯೂರವರ್ಮ ಚಿತ್ರದುರ್ಗಕ್ಕೆ ಬಂದು ನೆಲೆಸಿದ್ದ ಅನ್ನೋದಕ್ಕೆ ನಮಗೆ ಯಾವುದೇ ಮಾಹಿತಿಗಳು ಲಭಿಸ್ತಾ ಇರಲಿಲ್ಲ ಅಲ್ವಾ? ಹೌದಾನೆ? ಹಾಗಾದ್ರೆ ನೋಡಿ, ಇಲ್ಲೊಂದು ಚಿತ್ರ ಇದೆ. ಇದನ್ನೆಲ್ಲರೂ ನೋಡಿದ್ರ ಅಂತ ಹೇಳಿ ನೋಡ್ಕೋಬೇಕು. ಎಲ್ಲಾದ್ರೂ ಗಮನಿಸಿದ್ರ ಇದನ್ನ, ಈ ದಾಖಲೆಯನ್ನ ಎಲ್ಲಾದ್ರೂ ಕೂಡ ನೋಡಿದ್ರೆ ನನ್ಗಿದೆಯಾ? ಇದೊಂದು ಭೂಮಿಗೆ ಸಂಬಂಧಿಸಿರ್ತಕ್ಕಂಥ ದಾಖಲೆ. ನೋಡಿದ್ದೀರಾ? ಹೆಸರು ಹೇಳ್ತೀನಿ, ಮೋಸ್ಟ್ಲಿ ಪಹಣಿ ಅಂತ ಕರೀತಾರೆ. ಯಾವ್ದು ಸಂಬಂಧಿಸಿರೋದು? ಹೊಲಕ್ಕೆ, ಭೂಮಿ ವಿಚಾರಕ್ಕೆ. ಏನಿದೆ ಪಾಣಿ ಅಂದ್ರೆ ಇದರಲ್ಲಿ ಏನ್ ಮೆನ್ಷನ್ ಆಗಿರುತ್ತೆ? ನಮ್ಮ ಹೊಲ ಎಷ್ಟಿದೆ ಅಂತ ಹೇಳಿ. ಇದೇ ದಾಖಲೆ ತಾನೇ ಅಂತಾರೆ. ಇದರಲ್ಲಿ ಯಾರ ಹೆಸರು ಇರುತ್ತೋ ಅವ್ರ ಹೆಸರಲ್ಲಿ ಎಷ್ಟು ಜಮೀನ್ ಇರುತ್ತೋ ಆ ಜಮೀನ್ ಯಾರ್ದು, ಆ ಹೆಸರು ಯಾರ್ದು ಇರುತ್ತೋ ಅವ್ರದ್ದೇ ಅಂತ. ಯಾರಾದ್ರೂ ಕೂಡ ನಿಮ್ಮ ಹತ್ರ ಬಂದ್ಬಿಟ್ಟು ಆ ಜಮೀನಲ್ಲಿ ನಿಂತ್ಕೊಂಡು ಈ ಜಮೀನ್ ನಿಮ್ದೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂತ ಹೇಳಿದ್ರೆ ಇದನ್ನ ತೋರಿಸ್ತಾ ಗೊತ್ತಾಗುತ್ತೋ ಇದು ಇವ್ರ ಜಮೀನು ಅಂತ ತಾನೆ. ಇದಿಲ್ಲದೆ ಇದ್ದಿದ್ರೆ ಯಾರು ಬಲಾಢ್ಯರಾಗಿರ್ತಾ ಇದ್ರು ಅವರೇ ಅದನ್ನ ವಶಪಡಿಸ್ಕೊಂಡು ಹೋಗ್ಬೋದಾಗಿರ್ತಕ್ಕಂಥ. ಹಾಗಾಗಿ ನಿಮಗೆ ಇದು ಕೂಡ ದಾಖಲೆ ಆಗುತ್ತೆ. ನಿಮ್ಮ ಎಲ್ಲವೂ ಕೂಡ ಆಧಾರ್ ಕಾರ್ಡ್ ಇದಾವಲ್ವಾ? ಹಾಗಾದ್ರೆ ಅವಾಗೆಲ್ಲರೂ ಕೂಡ ನಿನ್ನ ಹೆಸರೇನು ಅಂತ ಕೇಳಿದಾಗ ಹೇಳ್ತೀರಾ, ನಿನ್ನ ಹೆಸರೇನು? ಮಾರುತಿ. ಹೌದಪ್ಪ, ನೀನೇ ಮಾರುತಿ. ನನಗೆ ಸಾಕ್ಷಿ ಏನು ಅಂತ ಕೇಳಿದಾಗ ಆಧಾರ್ ಕಾರ್ಡ್ ತೋರಿಸ್ತೀಯಾ, ರೇಷನ್ ಕಾರ್ಡ್ ತೋರಿಸ್ತೀಯಾ, ಸ್ಕೂಲ್ ಐಡೆಂಟಿ ಕಾರ್ಡ್ ತೋರಿಸ್ತಿರ್ತಾನೆ. ಇವುಗಳು ನಿಮ್ಮನ್ನ ನೀವೇ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕಿರ್ತಕ್ಕಂಥ ಸಾಕ್ಷಿಗಳು, ಆಧಾರಗಳಾಗ್ತವೆ. ಹಾಗೆ ಆದ್ರೆ ನೋಡಿ, ಇಲ್ಲಿವರೆಗೂ ನೋಡ್ತಾ ಬಂದು ಮಯೂರವರ್ಮ ಅಲ್ಲಿ ಬಂದಿರೋದಕ್ಕೆ ಚಂದ್ರವಳ್ಳಿಯ ಶಾಸನ ಮಾಹಿತಿ ಕೊಡ್ತು ಅಂತ ಹೇಳಿ ನಿಮ್ ಜಮೀನ್ ನಿಮ್ದೇ ಅನ್ನೋದಕ್ಕೆ ಪಹಣಿ ಸಾಕ್ಷಿ ಅಥವಾ ಆಧಾರವಾಗಿ ಪರಿಣಮಿಸುತ್ತೆ. ನಿಮ್ಮ ಹೆಸರು ನಿಮ್ಮದೇ ಅಂತ ಹೇಳಿ ನೀವೇ ಆ ಹೆಸರಿನ ವ್ಯಕ್ತಿ ಅನ್ನೋದಕ್ಕೆ ಆಧಾರ್ ಕಾರ್ಡ್ಗಳು ಮಾಹಿತಿ ಕೊಡ್ತಾವಲ್ವಾ? ಹಾಗಾದ್ರೆ ಇವುಗಳೆಲ್ಲವೂ ಕೂಡ ನೋಡಿದಾಗ ಏನಂತ ಕರಿಬಹುದು? ಇವುಗಳನ್ನ ಇವೆಲ್ಲವೂ ಕೂಡ ನಮಗೆ ಆಧಾರಗಳಾಗ್ತವೆ, ಸಾಕ್ಷಿಗಳಾಗ್ತವೆ.
ಪುರಾವೆಗಳಾಗ್ತವೆ ಅಲ್ವಾ. ಹಾಗಾದ್ರೆ ಇತಿಹಾಸ ಅಂತ ಹೇಳಿದ್ರಲ್ಲ, ಗತಿಸಿ ಹೋಗಿರ್ತಕ್ಕಂತಹ ಘಟನೆಗಳನ್ನ ಕುರಿತು ನಾವು ಇಂದು ಅಭ್ಯಾಸ ಮಾಡ್ತಕ್ಕಂಥದ್ದೇ ನಾವು ಇತಿಹಾಸ ಅಂತ ಹೇಳ್ತೇವೆ. ಅಂದ್ರೆ ಗತಿಸಿ ಹೋಗ್ಬಿಟ್ಟವು, ಅವು ಕಣ್ಣಿಗೆ ಕಾಣಲ್ಲ. ಅದ್ರ ಗತಿಸಿ ಹೋಗಿರ್ತಕ್ಕಂಥ ಘಟನೆಗಳ ಕುರಿತು ಇಂದು ಅಭ್ಯಾಸ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಬೇಕು? ಸಾಕ್ಷಿಗಳು ಬೇಕು, ಆಧಾರಗಳು ಬೇಕು ತಾನೆ, ಅತಿ ಅವಶ್ಯಕವಾಗಿ. ಹಂಗಾರೆ ಇತಿಹಾಸ ಎನ್ನುವಂಥದ್ದು ಆಧಾರಗಳ ಹೊರತಾಗಿರೋದಕ್ಕೆ ಸಾಧ್ಯನಾ? ಇತಿಹಾಸ ಎನ್ನುವಂಥದ್ದು ಆಧಾರಗಳ ಹೊರತಾಗಿ ನಾವು ಅಭ್ಯಾಸ ಮಾಡಕ್ ಸಾಧ್ಯನಾ? ಸಾಧ್ಯ ಇಲ್ವೇ ಇಲ್ಲ. ಇವತ್ತು ನೀವು ವಿಜ್ಞಾನವನ್ನಾದ್ರೆ ಎಲೆ ಹೇಗಿರುತ್ತೆ ಅಂತೇಳಿ ತಂದ್ಬಿಟ್ಟು ಎಲೆನ ಮೈಕ್ರೋಸ್ಕೋಪ್ ಅಲ್ಲಿ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಇಟ್ಟು ಚೆಕ್ ಮಾಡ್ತೀವಿ. ಹಾಗೆ ಕಪ್ಪೆ ಅದರ ಒಂದು ದೈಹಿಕ ರಚನೆ ಹೇಗಿರುತ್ತೆ ಅಂತೇಳಿ ಚೆಕ್ ಮಾಡ್ತೀವಿ. ನಾವೇನಾದ್ರು ಮೌರ್ಯರ ಬಗ್ಗೆ ಪಾಠ ಮಾಡ್ಬೇಕಾದ್ರೆ, ಅಶೋಕನ ಬಗ್ಗೆ ವಿವರಣೆ ಕೊಡ್ಬೇಕಾದ್ರೆ ಆ ಅಶೋಕನ ತಕೊಂಬರಕ್ಕಾಗುತ್ತಾ ಇಲ್ಲಿಗೆ? ಇಲ್ಲ. ಗತಿಸಿ ಹೋಗ್ಬಿಟ್ಟಿದೆ, ಸಾವನ್ನಪ್ಪಿದಾರ ಅವರು. ಹಾಗಾಗಿ ಅಂದಿನ ಕಾಲದಲ್ಲಿ ಎಲ್ಲರೂ ಕೂಡ ಬರೆದಿಟ್ಟಿರುವಂತದ್ದು, ಶಾಸನಗಳಾಗಿ ರೂಪಿಸಿರುವಂತದ್ದು, ಅವುಗಳೇ ನಮಗೆ ಮಾಹಿತಿ ಸಿಗ್ತಾವೋ ಅವುಗಳನ್ನ ನಾವು ತೆಗೆದುಕೊಂಡು ನಾವು ಇವತ್ತು ಮೌರ್ಯರ ಬಗ್ಗೆ, ಅಶೋಕರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಹಾಗಾಗಿನೇ ಆಧಾರಗಳಿಲ್ಲದೆ ಇತಿಹಾಸವಿಲ್ಲ, ಆಧಾರಗಳಿಲ್ಲದೆ ಇತಿಹಾಸವಿಲ್ಲ. ಹಾಗಾದ್ರೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು, ಆಧಾರಗಳು ಇತಿಹಾಸ ರಚನೆಗೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಹಾಗಾದ್ರೆ ನಾವು ಇತಿಹಾಸ ರಚನೆಗೆ ಬೇಕಾಗಿರ್ತಕ್ಕಂತಹ ಆಧಾರಗಳು ಎಷ್ಟು ಮಹತ್ವಪೂರ್ಣವಾಗಿದ್ದಾವೆ. ಹಾಗೆ ಮತ್ತೊಂದು ಇತಿಹಾಸಕ್ಕೆ ಬೇಕಾಗಿರ್ತಕ್ಕಂಥ ಮತ್ತೊಂದು ಅಂಶ ಇದೆ, ಕಾಲಗಣನೆ ಅಥವಾ ಕಾಲಾವಧಿ ಅಥವಾ ಅವಧಿ, ಇಸ್ವಿಗಳು ಅಂತೇಳಿ ಕರೀತಿರೋ ಅವು. ಇಸ್ವಿಗಳು ಕೂಡ ಕಾಲಾವಧಿಗಳು ಕೂಡ ಇತಿಹಾಸಕ್ಕೆ ತುಂಬಾ ಅನುಕೂಲ. ಯಾಕೆ? ಇದು ಗತಿಸಿ ಹೋಗಿದೆ ಸರಿ. ಹಾಗಾದ್ರೆ ಯಾವ ದಿನ ಯಾವಾಗ ಗತಿಸಿದೆ, ಮೊದಲು ಸಂಭವಿಸಿದ ಯಾವುದು, ನಂತರದಲ್ಲಿ ಸಂಭವಿಸಿರೋದು ಯಾವುದು, ಯಾವ ರಾಜಮನೆತನ ಮೊದಲು ಆಳ್ವಿಕೆ ನಡೆಸಿದ್ದು, ಯಾವ ರಾಜಮನೆತನ ನಂತರದಲ್ಲಿ ಆಳ್ವಿಕೆ ನಡೆಸಿದೆ ಎನ್ನುವಂಥದ್ದು ತಿಳ್ಕೋಬೇಕು ಅನ್ನೋದಾದ್ರೆ ಏನ್ ಬೇಕು? ಕಾಲಾವಧಿ ಬೇಕಲ್ವಾ. ಸಾಕ್ಷಿಗಳು ಸರಿ, ಕಾಲಾವಧಿ ಬೇಕಾಗುತ್ತೆ. ಇದೇ ಮೊದಲು ಈ ಮನೆತನ ಆಳ್ವಿಕೆ ನಡೆಸಿದ ನಂತರದಲ್ಲಿಯೇ ಈ ರಾಜಮನೆತನ ಆಳ್ವಿಕೆ ನಡೆಸಿರೋದು ಅಂತ ಹೇಳೋದಕ್ಕೆ ಬೇಕಾಗೋದೇನು? ಕಾಲಾವಧಿ, ಇಸ್ವಿ ಬೇಕು. ಅದ್ರ ಮೂಲಕ ತಾನೇ ಹೇಳ್ತೀರಿ. ಇದರಲ್ಲಿ ನಿಮ್ಗಳಲ್ಲಿ ಯಾರನ್ನು ಕೂಡ ವಿಶ್ಲೇಷಿಸ್ಬಿಟ್ಟು ಇದರಲ್ಲಿ ದೊಡ್ಡವರು ಯಾರು ಚಿಕ್ಕವನೇ ಯಾರು ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೇಕಾದ್ರೆ ಯಾವ್ದನ್ನ ತೆಗೆದುಕೊಳ್ತೀವಿ? ಇದರಲ್ಲಿ ವಯಸ್ಸಲ್ಲಿ ದೊಡ್ಡವನೇ ಯಾರು ಚಿಕ್ಕವನೇ ಯಾರು ತಿಳಿಸ್ಬೇಕಾದ್ರೆ ಹುಟ್ಟಿದ ದಿನಾಂಕವನ್ನು ಪರಿಗಣಿಸ್ಕೊಂತ, ಇವನು ಹುಟ್ಟಿದ ಈ ದಿನಾಂಕ, ಇವನು ಹುಟ್ಟಿದ ಈ ದಿನಾಂಕ, ಹಂಗಾಗಿ ಇವನು ದೊಡ್ಡವನು, ಇವನು ಚಿಕ್ಕವನ ವಯಸ್ಸಿನಲ್ಲಿ ಅಂತ ಹೇಳಿ. ಹಾಗಾದ್ರೆ ಇತಿಹಾಸದಲ್ಲೂ ಕೂಡ ಕಾಲಗಣನೆ ಅತಿ ಪ್ರಮುಖವಾಗಬೇಕಾಗುತ್ತೆ. ಹಾಗಾಗಿ ಇತಿಹಾಸದ ರಚನೆಯಲ್ಲಿ, ಇತಿಹಾಸದ ಅಭ್ಯಾಸದಲ್ಲಿ ಈ ಆಧಾರಗಳು ಮತ್ತು ಕಾಲಗಣನೆ ತುಂಬಾನೇ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತವೆ. ಒಂದು ರೀತಿಯಲ್ಲಿ ಆಧಾರಗಳನ್ನ ನಾವು ನೋಡ್ತಾ ಹೋದಾಗ ನಮ್ಮ ದೇಹ ಅಂತ ತೆಗೆದುಕೊಂಡ್ರೆ ನಮ್ಮ ದೇಹದ ಅಂಗಾಂಗಗಳೆಲ್ಲವೂ ಕೂಡ ನಾವು ಆಕ್ಷನ್ ಮಾಡ್ತಾ ಇದ್ದೀವಿ, ನಡೀತೇವೆ, ಕೈಗಳ ಆಕ್ಷನ್ ಮಾಡ್ತೇವೆ, ಹೆಂಡಾಗ್ತೇವೆ. ಇದಕ್ಕೆಲ್ಲ ನಮ್ಮ ದೈಹಿಕವಾಗಿ ನಮ್ಮ ಆಕ್ಷನ್ಗೆ ಸಹಕಾರಿಯಾಗಿರುವಂತದ್ದು ನಮ್ಮ ದೇಹದ ಒಳಗಿರ್ತಕ್ಕಂತಹ ಯಾವುದು? ಅಸ್ಥಿ ಪಂಜರ, ಮೂಳೆಗಳು ತಾನೆ. ಆ ಮೂಳೆಗಳು ಇರೋದ್ರಿಂದಲೇ ನಾವು ಈ ರೀತಿಯಲ್ಲಿ ಆಕ್ಷನ್ ಮಾಡೋದಕ್ಕೆ, ನಡೆದಾಡೋದಿಕ್ಕೆ ಅಥವಾ ಬೆರಳಿನ ಆಕ್ಷನ್ ಮಾಡೋದಕ್ಕೆ, ಕತ್ತನ್ನ ತಿರುವುದಕ್ಕೆ ಅವಕಾಶ ಆಗ್ತದೆ ನೋಡಿ. ಹಂಗಾರೆ ಇತಿಹಾಸವನ್ನ ದೇಹಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ, ಇತಿಹಾಸವನ್ನ ಈ ಹೊರಗೆ ಕಾಣುವಂತ ದೇಹಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಆ ದೇಹದೊಳಗಿರುವಂತ ಅಸ್ಥಿ ಪಂಜರ ಯಾವುದು? ಆಧಾರಗಳು ಇವತ್ತಿರೋದ್ರಿಂದಲೇ ಇತಿಹಾಸವನ್ನು ಅಭ್ಯಾಸ ಮಾಡಕ್ ಸಾಧ್ಯ ಆಗ್ತದೆ. ಕ್ವಶನ್ ಮಾಡ್ಬೋದು ನೀವು, ಸರ್ ರಾಜ ಅಶೋಕ ಇದ್ದ ಅಂತ ಏನ್ ಗ್ಯಾರಂಟಿ ಸರ್, ಹೇಗೆ ಹೇಳ್ತೀರಾ ನೀವು? ನಾವು ಅವಾಗ ಹೇಳ್ತೀವಿ, ಅರ್ಥಶಾಸ್ತ್ರ ಎನ್ನುವಂತ ಕೃತಿ ಬರೆದಿದ್ದಾರೆ, ಅದರಲ್ಲಿ ವಿವರಣೆ ಇದೆ. ಹಾಗೆ ಅಶೋಕರ ಕಾಲದ ರಚನೆ ಮಾಡಿರ್ತಕ್ಕಂಥ ಶಾಸನಗಳಿದ್ದಾವೆ, ಅವುಗಳ ಆಧಾರದ ಮೇಲೆ ನಾವಿವತ್ತು ಅಶೋಕ ಎನ್ನುವಂತ ಮಹಾರಾಜ ಮೌರ್ಯರ ಕಾಲದಲ್ಲಿ ಆಳ್ವಿಕೆ ನಡೆಸಿದ್ದ ಅಂತೇಳಿ ನಾನು ಹೇಳ್ತೀನಿ. ಅದೇ ಸಾಕ್ಷ್ಯಗಳು ಇಟ್ಕೊಂಡು ಹಾಗೇನೆ ಇಲ್ಲೂ ಕೂಡ ಬಹುಮುಖ್ಯವಾಗಿ ಆಧಾರಗಳು ನಮಗೆ ಬೇಕೇ ಬೇಕಾಗುತ್ತೆ. ಸರಿನಾ? ಹಾಗಾದ್ರೆ ಸಾಕಷ್ಟು 7ನೇ ಕ್ಲಾಸಲ್ಲೂ 6ನೇ ಕ್ಲಾಸಲ್ಲೂ ಕೂಡ ಇತಿಹಾಸಕ್ಕೆ ಸಂಬಂಧಿಸಿರ್ತಕ್ಕಂಥ ರೀತಿಯಲ್ಲಿ ಇಸ್ವಿಗಳನ್ನು ಇಟ್ಕೊಂಡು, ಆಧಾರಗಳನ್ನು ಇಟ್ಕೊಂಡು ಈ ಇತಿಹಾಸವನ್ನ ಅಭ್ಯಾಸ ಮಾಡಿರ್ತೀರಲ್ವಾ? ಸೂಕ್ಷ್ಮವಾಗಿ ಆಧಾರಗಳಂದ್ರೆ ಏನು ಅಂತ ಹೇಳಿ
ಸ್ವಲ್ಪ ಪ್ರಮಾಣದಲ್ಲಿ ತಿಳ್ಕೊಳ್ಳೋಣ. ಯಾಕಂದ್ರೆ 8ನೇ ತರಗತಿಯಲ್ಲಿ ಮತ್ತೆ ನಿಮಗೆ ಆಧಾರಗಳ ಬಗ್ಗೆ ಅಭ್ಯಾಸ ಮಾಡಕ್ಕೆ ಅವಕಾಶ ಇರುತ್ತೆ. ನೋಡಿ, ಹಾಗಾದ್ರೆ ಮೊದಲನೇದಾಗಿ ಆಧಾರಗಳು. ಹಾಗಾದ್ರೆ ಏನ್ ಆಧಾರಗಳು ಅಂದ್ರೆ ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ಆಧಾರ ಎನ್ನುವರು. ಹಾಗಾದ್ರೆ ವಿವರ್ಸ್ ಹೇಳಿ. ಹೇಳಿ ಸರ್. ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಎನ್ನುತ್ತೇವೆ. ವೆರಿ ಗುಡ್. ಹಾಗಾದ್ರೆ ಏನಂತದ್ದು? ಮಾನವನ ಗತಕಾಲದ ಗತಿಸಿ ಹೋಗಿರುವಂತ ಆಲ್ರೆಡಿ ಇಂದಿನ ಕಾಲಾವಧಿಯಲ್ಲಿ ಮಾನವನ ಬದುಕಿನ ಘಟನಾವಳಿಗಳನ್ನು ಕುರಿತು ಅಭ್ಯಾಸ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನೇ ನಾವು ಆಧಾರಗಳು ಅಂತೇಳಿ ಕರೀತಾ ಹೋಗ್ತೀವಿ. ಗೊತ್ತಾ? ಹಾಗಾದ್ರೆ ಇತಿಹಾಸದ ರಚನೆಗೆ ಬೇಕಾಗಿರುವಂತಹ ಮೂಲ ಸಾಮಗ್ರಿಗಳೇ ಆಧಾರಗಳಲ್ವಾ? ವೆರಿ ಗುಡ್. ಸಿಡ. ಹಾಗಾದ್ರೆ ಇತಿಹಾಸದ ರಚನೆಗೆ ಮತ್ತು ಅಧ್ಯಯನಕ್ಕೆ ಬೇಕಾದ ಮೂಲ ಸಾಮಗ್ರಿಗಳೇ ಆಧಾರಗಳು. ನೋಡಿ, ಗತಿಸಿ ಹೋಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಇವತ್ತು ಅಧ್ಯಯನ ಮಾಡಬೇಕು ಅಥವಾ ಇತಿಹಾಸ ರಚನೆ ಮಾಡಿರ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ನಾವು ಆಧಾರಗಳು ಅಂತ ಕರೀತೀವಿ. ಹಾಗಾದ್ರೆ ಈ ಆಧಾರಗಳನ್ನ ಒಂದೇ ರೀತಿ ಇದಾವ? ಇಲ್ಲ, ಇವುಗಳಲ್ಲೂ ಕೂಡ ವಿಧಗಳಿದಾವ ತಾನೇ? ಹಂಗಾರೆ ಆ ವಿಧಗಳನ್ನ ನೋಡ್ತಾ ಹೋದಾಗ ಇತಿಹಾಸದಲ್ಲಿ ಸಂಭವಿಸಿದಂತೆ ನಾವು ನೋಡ್ತಕ್ಕಂಥ ಆಧಾರಗಳಲ್ಲಿ ಬರುವಂತದ್ದು ಎಷ್ಟು ವಿಧ ಅಂದ್ರೆ 3 ವಿಧಗಳು ಬರ್ತಾವ. ಮೊದಲನೇದಾಗಿರುವಂತದ್ದು ಸಾಹಿತ್ಯ ಆಧಾರ. ಎರಡನೇದಾಗಿರುವಂತದ್ದು ಪುರಾತತ್ವ ಅಥವಾ ಸರಿಯಾದ ಉತ್ತರ ಪ್ರಾಕ್ತನ ಆಧಾರ. ಮೂರನೇದು ಮೌಖಿಕ ಆಧಾರಗಳು ಹಾಗೂ ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು ಅಂತ ಹೇಳ್ತಾರೆ. ಈ 3 ವಿಧಗಳನ್ನ ನಾವು ಆಧಾರಗಳ ವಿಧಗಳಾಗಿ ನಾವು ನೋಡ್ತಾ ಹೋಗ್ಬೋದು. ಇದರಲ್ಲಿ ಮೊದಲನೇದಾಗಿ ನಾವು ನೋಡ್ತಾ ಹೋಗ್ಬೋದು ಸಾಹಿತ್ಯ ಆಧಾರಗಳು ಅಂತ ಹೇಳಿ ಕರೀತಾ ಹೋಗ್ಬೋದು. ಏನ್ ಸಾಹಿತ್ಯ ಅಂದ್ರೆ? ಸಾಹಿತ್ಯ ಅಂದ್ರೆ ಏನು? ಸಾಹಿತ್ಯ ಅಂದ್ರೆ ಸಾಹಿತ್ಯ ಅಂದ್ರೆ ಏನು? ಬರವಣಿಗೆ ರೂಪದಲ್ಲಿರುವಂತಹದ್ದೇ ಸಾಹಿತ್ಯ. ನಿಮಗೆ ಹೇಳ್ತಾರೆ ಹಾಡಿನ ಸಾಹಿತ್ಯ, ಕಥೆಯ ಸಾಹಿತ್ಯ. ಕಥೆನ ಹೇಳಿದ್ರೆ ಗೊತ್ತಾನೆ, ಅದನ್ನ ಯಾರಾದ್ರೂ ಕೂಡ ಬರೆಯಲ್ಪಟ್ಟಿದ್ರೆ ಕಥೆಯ ಪುಸ್ತಕ ಸಾಹಿತ್ಯವಾಗಿ ಸಿಗುತ್ತೆ. ಬರವಣಿಗೆ ರೂಪದಲ್ಲಿ ನಮ್ಗೆ ಏನ್ ಸಿಗುತ್ತೋ ಅದೆಲ್ಲದೂ ಕೂಡ ಏನಾಗುತ್ತೆ? ಸಾಹಿತ್ಯ ಅಂತ ಹೇಳಿ ಕರೀತಾ ಹೋಗ್ತೀವಿ. ಹಾಗಾದ್ರೆ ಬರವಣಿಗೆ ರೂಪದಲ್ಲಿರುವಂತಹ ಆಧಾರಗಳೇ ಸಾಹಿತ್ಯ ಆಧಾರಗಳು. ಅಂದ್ರೆ ಬರವಣಿಗೆ ರೂಪದಲ್ಲಿ ಗತಿಸಿ ಹೋಗಿರ್ತಕ್ಕಂಥ ಘಟನೆಗಳ ಬಗ್ಗೆ ನಮಗೆ ಅಧ್ಯಯನ ಮಾಡಲು ಸಿಗುವಂತಹ ಬರವಣಿಗೆ ರೂಪದ ಸಾಹಿತ್ಯಗಳು ಯಾವ್ಯಾವ ಇರ್ಬೋದು? ಬರವಣಿಗೆ ರೂಪದಲ್ಲಿರೋವು ಕೃತಿಗಳು, ಗ್ರಂಥಗಳು, ನಾಟಕಗಳು, ಬರ್ದಿಟ್ಟಿರ್ಬೇಕು ಅವುಗಳನ್ನು. ಅವುಗಳೆಲ್ಲವೂ ಕೂಡ ಹೋಗ್ತಾನೆ, ಅವೆಲ್ಲವೂ ಕೂಡ ಆಗುತ್ತೆ. ಕೃತಿ, ಗ್ರಂಥ, ನಾಟಕ ಗ್ರಂಥಗಳು ಅಂತ ಹೇಳಿ ಕವಿರಾಜ ಮಾರ್ಗ ಅಂತ ಕರಿತೀರಾ, ಅರ್ಥಶಾಸ್ತ್ರ ಎನ್ನುವಂತ ಕೃತಿ ಕರಿತೀರಾ, ಸಿಯುಕಿ ಎನ್ನುವಂತ ಕೃತಿ ಕರಿತೀರಾ, ಮೆಗಸ್ತನೀಸನ ವರಿಸತಕ್ಕಂಥ ಇಂಡಿಕಾ ಗ್ರಂಥ ಅಂತ ಹೇಳಿ ಕರಿತಾ ಹೋಗ್ತೇವೆ ಅಲ್ವಾ? ಈಗ ಬರ್ದಿಟ್ಟಿರ್ತಾರೆ, ಅವುಗಳನ್ನ ಕೂತ್ಕೊಂಡು ಓದ್ಕೊಂಡಾಗ ಅವರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಈ ಎಲ್ಲ ಸಾಹಿತ್ಯ ರೂಪದಲ್ಲಿರ್ತಕ್ಕಂಥ ಕೃತಿ, ಹಾಗೆ ಗ್ರಂಥ, ನಾಟಕಗಳು, ಇವುಗಳನ್ನು ನಾವು
ಸಾಹಿತ್ಯಾಧಾರಗಳು ಅಂತೇಳಿ ಕರಿತಾ ಹೋಗ್ತೇವೆ. ಹಾಗಾದ್ರೆ ಈ ಸಾಹಿತ್ಯ ಆಧಾರಗಳು ಒಂದೇ ರೀತಿ ಇದಾವ ಅಂದ್ರೆ ಇಲ್ಲ. ಕೆಲವರು ಸಾಹಿತ್ಯ ಆಧಾರಗಳು ಅಥವಾ ಕೆಲವು ಕೃತಿಗಳು ಅಥವಾ ಕೆಲವು ಗ್ರಂಥಗಳನ್ನ ನಮ್ಮ ದೇಶದಲ್ಲಿರೋರೇ ಬರೆದಿದ್ದಾರೆ. ನಮ್ಮ ದೇಶದ ರಾಜರ ಆಸ್ಥಾನದಲ್ಲಿದ್ದವರೇ ಬರೆದಿರುವಂತದ್ದಿದೆ. ಇನ್ನು ಕೆಲವು ಗ್ರಂಥಗಳು ಕೃತಿಗಳು ಬೇರೆ ದೇಶದವರು ನಮ್ಮ ದೇಶಕ್ಕೆ ಪ್ರವಾಸಿಗರಾಗಿ ನಮ್ಮ ದೇಶದ ಆಸ್ಥಾನಗಳಿಗೆ ಬಂದಾಗ ಇಲ್ಲಿರ್ತಕ್ಕಂತಹ ಸೊಬಗನ್ನ ವಿಜೃಂಭಣೆಯನ್ನ ನೋಡ್ಬಿಟ್ಟು ಅವರು ತಮ್ಮ ತಮ್ಮ ಗ್ರಂಥಗಳಲ್ಲಿ ಬರೆದಿದ್ದಾರೆ. ಹಾಗಾದ್ರೆ ನಮಗೆ ಎರಡು ರೀತಿಯಾಗಿರ್ತಕ್ಕಂಥ ಸಾಹಿತ್ಯ ಆಧಾರಗಳು ಸಿಗುವಂತದ್ದಿದೆ. ಅವುಗಳು ಏನಂತ ಕರಿತೀವಪ್ಪ ಅಂತ ಹೇಳಿದಾಗ, ಒಂದು ದೇಶೀಯ ಸಾಹಿತ್ಯ ಆಧಾರ, ಇನ್ನೊಂದು ವಿದೇಶೀಯ ಸಾಹಿತ್ಯ ಆಧಾರ. ನೋಡಿ, ನೀವೇ ಹೇಳ್ಬೇಕೀಗ ದೇಶೀಯ ಸಾಹಿತ್ಯ ಆಧಾರಗಳು ಅಂದ್ರೆ ಏನು? ನಮ್ಮ ದೇಶದ ಸಾಹಿತ್ಯ ಆಧಾರಗಳು, ನಮ್ಮ ದೇಶದ ಕವಿಗಳು, ಲೇಖಕರು ಬರೆದಿರುವಂತಹ ಕೃತಿ, ಗ್ರಂಥ, ನಾಟಕಗಳಲ್ಲಿ ನಾವು ದೇಶೀಯ ಸಾಹಿತ್ಯ ಆಧಾರಗಳು ಅಂತ ಹೇಳಿ ಕರೀಬೋದಾ? ಹಾಗಾಗಿ ನೀವು ನಾಳೆ ಬರ್ಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ನಮ್ಮ ದೇಶದ ಕವಿಗಳು ಬರೆದಿರ್ತಕ್ಕಂತಹ ಒಂದು 5 ಕೃತಿಗಳನ್ನ, ನಾಟಕ ಗ್ರಂಥಗಳನ್ನ ನೀವು ಪಟ್ಟಿ ಮಾಡ್ಕೊಂಡು ಬರ್ತೀರಾ? ಸರಿ, ಅದೇ ರೀತಿ ಹಾಗಾದ್ರೆ ಗುಡ್. ನೆಕ್ಸ್ಟ್ ಹಾಗಾದ್ರೆ ಮುಂದುವರೆದ ವಿದೇಶಿ ಸಾಹಿತ್ಯ ಆಧಾರಗಳು ಅಂದ್ರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದು ಪ್ರಕೃತಿಯನ್ನು ನೋಡಿ ಬರೆದಿರುವುದನ್ನು ವಿದೇಶಿ ಸಾಹಿತ್ಯ ಎನ್ನುವರು. ವೆರಿ ಗುಡ್ ಆನ್ಸರ್. ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಪ್ರವಾಸಿಗರಾಗಿ ಓದೋದಿಕ್ಕೂ ಕೂಡ ಬಂದಿದ್ರು. ನಮ್ಮ ದೇಶದಲ್ಲಿ ಹಳೇ ವಿಶ್ವವಿದ್ಯಾಲಯಗಳಿಂದ ನಳಂದ ವಿಶ್ವವಿದ್ಯಾಲಯ, ತಕ್ಷಶಿಲೆ ವಿಶ್ವವಿದ್ಯಾಲಯ ಎನ್ನುವಂತ ತುಂಬಾ ಹಳೆಯ ವಿಶ್ವವಿದ್ಯಾಲಯಗಳು ಇಲ್ಲಿಗೆ ಅಧ್ಯಯನ ಮಾಡೋಕೆ ವಿದ್ಯಾರ್ಥಿಗಳ ರೂಪದಲ್ಲಿ ಭಾರತಕ್ಕೂ ಕೂಡ ಬರ್ತಾ ಇತ್ತು ಮುಂಚೆ. ಹಾಗೆ ಬಂದಾಗ ಇರತಕ್ಕಂಥ ರಾಜರ ಆಳ್ವಿಕೆ ಅವುಗಳನ್ನೆಲ್ಲ ನೋಡಿ ಅವರು ತಮ್ಮ ತಮ್ಮ ಗ್ರಂಥಗಳಲ್ಲಿ ಸಾಹಿತ್ಯ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ಹಾಗಾದ್ರೆ ವಿದೇಶಿಗರು ನಮ್ಮ ದೇಶಕ್ಕೆ ಬಂದಾಗ ಇಲ್ಲಿನ ರಾಜಾಳ್ವಿಕೆ ಮತ್ತು ಸೊಬಗನ್ನ, ಪ್ರಕೃತಿಯನ್ನು ನೋಡಿ ಬರೆದಿರುವಂತಹ ಕೃತಿ, ಗ್ರಂಥ, ನಾಟಕಗಳೇ ಸಾಹಿತ್ಯ ಆಧಾರಗಳು ಅಂತ ಹೇಳಿ ಕರೀಬಹುದು. ವೆರಿ ಗುಡ್. ಹಾಗಾದ್ರೆ ಇದೇ ರೀತಿಯಲ್ಲಿ ದೇಶೀಯ ಸಾಹಿತ್ಯ ಆಧಾರಗಳ ರೂಪದಲ್ಲೇ ನಾಳೆ ಬರ್ಬೇಕಾದ್ರೆ ನೀವು ವಿದೇಶಿ ಸಾಹಿತ್ಯ ಕೃತಿಗಳನ್ನು ಒಂದು 5 ಅವರ ಕವಿಗಳು ಅಥವಾ ಪ್ರವಾಸಿಗರಾಗಿದ್ರೆ ಅವರ ಹೆಸರುಗಳು, ಹಾಗೆ ಅವರು ರಚಿಸಿರ್ತಕ್ಕಂಥ ಕೃತಿ, ಗ್ರಂಥ, ನಾಟಕಗಳನ್ನ ಬರ್ಕೊಂಡು ಬರ್ತೀರಾ? ಹಾಗಾದ್ರೆ ಬರ್ಕೊಂಡು ಬರ್ತೀವಿ. ಈ ರೀತಿಯಲ್ಲಿ ನಾವು ನೋಡ್ತಾ ಹೋದಾಗ ಸಾಹಿತ್ಯ ಆಧಾರಗಳನ್ನ 2 ವಿಧಗಳಲ್ಲಿ ನಾವು ಅಧ್ಯಯನವನ್ನ ಮಾಡ್ತಾ ಹೋಗಬಹುದು. ಇವ್ರು ಗೊತ್ತಾಯ್ತಲ್ವಾ? ಬರ್ಕೊಂಡಲ್ವಾ? ಆಗ ಮುಂದುವರೆದಾಗೆ ಇತಿಹಾಸಕ್ಕೆ ಅತಿ ಪ್ರಮುಖವಾಗಿರುವಂತಹ ಆಧಾರಗಳಾಗಿರುವಂತದ್ದು 2ನೇ ವಿಧ, ಪುರಾತತ್ವ ಅಥವಾ ಪ್ರಾಕ್ತನ ಆಧಾರಗಳು ಅಂತ ಹೇಳ್ತಾರೆ. ನೋಡಕ್ಕಾರೆ ಪುರಾತತ್ವ ಮತ್ತು ಅಥವಾ ಪ್ರಾಕ್ತನ ಆಧಾರಗಳು ಅಂದ್ರೆ ಏನು ನೋಡಿ. ಭೂ ಉತ್ಖನನ ಅಂತ ಕರೀತೀವಿ, ಭೂಮಿನ ಹಗಿತೇವೆ ಅಲ್ವಾ? ಯಾವುದೋ ಒಂದು ಇದ್ರಲ್ಲಿ ಘಟನೆಗಳಲ್ಲಿ ಪೇಪರ್ ಅಲ್ಲೋ ಎಲ್ಲೋ ಯಾರೋ ಹೇಳ್ತಾ ಇರುವಂತದ್ದೆಲ್ಲ ಕೇಳಿಸ್ಕೊಂಡಿರ್ಬೋದು. ಮೋಸ್ಟ್ ಯಾವುದೋ ಮನೆ ಕಟ್ಟುತ್ತಾ ಇರ್ತಾರೆ, ಅಥವಾ ಮನೆ ಕಟ್ಟಬೇಕು ಅಂತ ಹೇಳಿ ಬುನಾದಿ ತೆಗಿತಾ ಇರ್ತಾರೆ. ಯಾವುದೋ ಒಂದು ವಸ್ತು ಸಿಕ್ತು, ಹಳೆ ಕಾಲದ ನಾಣ್ಯ ಸಿಕ್ತು, ಹಳೆ ಕಾಲದ ಮಡಿಕೆ ಸಿಕ್ತು, ಯಾವುದೋ ಒಂದು ವಸ್ತುಗಳು ನಮಗೆ ಸಿಕ್ಕು, ಯಾವುದೋ ಒಂದು ಭೂಮಿನ ಅಗಿಬೇಕಾದ್ರೆ ಒಂದು ಮುಂಚೆನೆ ಯಾವುದೋ ಮನೆ ಕಟ್ಟಿರುವಂತ ಬುನಾದಿ ಅವಾಗದೆಲ್ಲ ಮಣ್ಣನ್ನು ಮುಚ್ಚೋಗಿರೋದು ಇವತ್ತು ಸಿಕ್ಬಿಟ್ಟಿದೆ ಅನ್ನುವಂಥದ್ದೆಲ್ಲ ಘಟನೆಗಳನ್ನು ಕೇಳಿರ್ತಾನೆ. ಹಾಗಾದ್ರೆ ಅವುಗಳ ಅಂತವು ಭೂಮಿ ಹಗಿಬೇಕಾದ್ರೆ ನಮಗೆ ಸಿಗ್ತಾವ. ಆಗ ಯಾವತ್ತೋ ಒಂದ್ ದಿವಸ ಬಳಕೆ ಆಗಿ ಅವು ಕಾಲಾನಂತರದಲ್ಲಿ ಭೂಮಿ ಏನಾಗಿರ್ತವೆ, ಮುಚ್ಚೋಗಿರ್ತವೆ, ಕುದಿದು ಹೋಗಿರ್ತವೆ. ಅವುಗಳನ್ನು ಈಗ ನಾವು ಭೂಮಿಯನ್ನು ಯಾವುದೋ ಕಾರಣಕ್ಕೆ ಅಗಿಬೇಕಾದಾಗ ನಮಗೆ ಸಿಕ್ಕರೆ ಆ ಸಿಗುವಂತಹ ಆಧಾರಗಳನ್ನು ನಾವೇನಂತ ಕರಿತೇವೆ? ಪುರಾತತ್ವ ಅಥವಾ ಪ್ರಾಕ್ತನ ಆಧಾರಗಳು ಅಂತ ಹೇಳಿ ಕರೀತೇವೆ. ಹಾಗಾದ್ರೆ ಇದಕ್ಕೆ ಅರ್ಥವನ್ನು ನಾವು ಕಂಡುಕೊಳ್ಳೋಣ. ಯಾವಾಗ ಸಿಗುವಂತ ಆಧಾರಗಳಾಗುತ್ತವೆ?
ಹಾಕಿ ತೆಗೆದ್ಬಿಟ್ರೆ ಆ ಸಿಗುವಂತ ವಸ್ತುಗಳೆಲ್ಲ ಒಡೆದೋಗ್ತವೆ, ಮುರಿದೋಗ್ತವೆ, ಇಲ್ಲ ಹಾಳಾಗ್ತವೆ. ಅದಕ್ಕೆ ಭೂಮಿಯನ್ನು ವೈಜ್ಞಾನಿಕವಾಗಿ ಅಗಿಬೇಕಾಗುತ್ತೆ. ತೆಗಿತಾ ಇರ್ತೀವಿ, ಸಿಕ್ತು ಹಂಗೆ ಸುಮ್ಮನೆ ತಕ್ಕೊಂತ ಹೋಗೋದಲ್ಲ. ಗೊತ್ತಾದಾಗ ಭೂಮಿಯನ್ನ ವೈಜ್ಞಾನಿಕವಾಗಿ ಚೌಕ ಮಾಡಿಕೊಂಡೆ ಅದನ್ನ ಅಗಿತಾ ಹೋಗ್ತಾರೆ. ಆ ರೀತಿಯಲ್ಲಿ ಉತ್ಖನನದ ಸಂದರ್ಭದಲ್ಲಿ ಸಿಗುವಂತಹ ನೋಡ ಭೂತ್ಖನನ ಸಂದರ್ಭದಲ್ಲಿ ಸಿಗುವಂತಹ ಏನೇನ್ ಸಿಗ್ಬೋದು? ಇಲ್ಲಿವರೆಗೆ ನಮಗೆ ಸಿಕ್ಕಿರೋದು ನೋಡಿ, ಶಾಸನಗಳು, ನಾಣ್ಯಗಳು, ಕೆಲವು ಸ್ಮಾರಕಗಳು. ಅದೇ ಭೂ ಉತ್ಖನನ ಅಂತ ಕರೆದ್ರು. ಭೂಮಿನ ಅಗಿಯೋದ್ರಿಂದಲೇ ಸಿಗುವಂಥದ್ದು. ಹಾಗಾಗಿ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಹಾಗೆ ಮಡಿಕೆ ಕುಡಿಕೆಗಳು, ಹಾಗೆ ಅವಶೇಷ ಇವೆಲ್ಲವೂ ಕೂಡ ಆಗದೇನು ಪುರಾತತ್ವ ಅಥವಾ ಪ್ರಾಕ್ತನ ಆಧಾರಗಳಾಗಿರುತ್ತವೆ. ಹಾಗಾದರೆ ಪುರಾತತ್ವ ಮತ್ತು ಪ್ರಾಕ್ತನ ಆಧಾರಗಳೇನು? ಭೂ ಉತ್ಖನನ ಸಂದರ್ಭದಲ್ಲಿ ಸಿಗುವಂತಹ ಇವುಗಳನ್ನೇ ನಾವು ಹೌದಾ? ಹಾಗಾಗಿ ನೋಡಿ, ನಿಮಗೆ ಗೊತ್ತಾಗಾದ್ರೆ ತೋರಿಸ್ತೀನಿ. ಇದೇನಿದು? ಹೌದಾ? ನೋಡಿ, ಯಾವ ರೂಪದಲ್ಲಿ ಇದೆ ಇದು ನೋಡಿದಾಗ ಯಾವ್ದ್ರ ಮೇಲೆ ಕೆತ್ತಿರೋದು ಅಥವಾ ಬರ್ದಿರೋದು? ಇದು ಕಲ್ಲಿನ ಮೇಲೆ ಕೆತ್ತನೆ ಮಾಡಿರ್ತಕ್ಕಂಥದ್ದು. ನೋಡಿ, ಜಾಣ ವಹಿಸ್ಕೋಬೇಕಂತ ನಾನು ಆಗ್ಲೇ ಹೇಳಿದೆ. ಸಾಹಿತ್ಯ ಆಧಾರಗಳು ಅಂದ್ರೆ ಬರವಣಿಗೆ ರೂಪದಲ್ಲಿ ಇದಾವೆ. ಇವು ಕೂಡ ಬರವಣಿಗೆ ರೂಪದಲ್ಲಿ ಇದಾವಲ್ಲ ಸರ್? ಹಾಗಾದ್ರೆ ಇದನ್ನ ಯಾಕೆ ಸಾಹಿತ್ಯ ಆಧಾರ ಸೇರಿಸಿಲ್ಲ? ಇದು ಸಿಗೋದು ಹೆಂಗೆ? ಭೂಮಿಯನ್ನು ಅಗಿಬೇಕಾದ್ರೆ ಸಿಕ್ಕಿರುವಂತದ್ದು. ಇದು ಬರೆಯಲ್ಪಟ್ಟಿಲ್ಲ, ಕೆತ್ತನೆ ಮಾಡಲ್ಪಟ್ಟಿರುವಂತದ್ದಿದೆ. ಹಾಗಾಗಿ ಶಾಸನಗಳು ಅಂತ ಹೇಳಿದ್ರೆ ಈ ರೂಪದಲ್ಲಿ ಇರ್ತಾವೆ. ಹೀಗೆ ಇರಬೇಕು ಅಂತ ಹೇಳಿಲ್ಲ. ತಾಮ್ರ ಪಟದ ಮೇಲೆ ಬರೀತಾರೆ, ತಾಮ್ರದ ಹಾಳೆ ಮೇಲೆ, ದೇವಾಲಯದ ಕಂಬಗಳ ಮೇಲೆ, ಗೋಡೆಗಳ ಮೇಲೆ, ಕಲ್ಲಿನ ಮೇಲೆ, ನೆಲದ ಹಾಸಿನ ಮೇಲೆ, ಹಾಗೆ ಬಂಡೆಗಳ ಮೇಲೆ, ವೆರಿ ಗುಡ್, ಹಾಗೆ ಮಣ್ಣು ಇಟ್ಟಿಗೆಗಳು ನೋಡಿದ್ರಲ್ಲ ಮನೆ ಕಟ್ಟಬೇಕು, ಆ ರೀತಿಯಲ್ಲಿ ಮಣ್ಣಿನ ಹಲಗೆಗಳನ್ನ ಮಾಡಿಕೊಂಡು ಅವುಗಳನ್ನ ಸುಟ್ಟು ಅದಾದ್ಮೇಲೆ ಗಟ್ಟಿ ರೂಪಕ್ಕೆ ಅವೇ ಬರ್ತೋ ಅದ್ರ ಮೇಲೂ ಬರೀತಾ ಇತ್ತು. ಇವೆಲ್ಲವೂ ಕೂಡ ನಾವು ಶಾಸನಗಳು ಅಂತ ಕರೀತೀವಿ. ನೋಡಿ, ಅಲ್ಮಿಡಿ ಶಾಸನ ಬಗ್ಗೆ ಗೊತ್ತಾಗುತ್ತೆ. ಇದು ನೋಡ್ತಾ ಹೋದಾಗ ಇದು ಅಲ್ಮಿಡಿ ಶಾಸನ, ಇದು ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಹೇಳಿ ಕರೆದರು. ಕನ್ನಡದಲ್ಲಿ ಬರೆಯಲ್ಪಟ್ಟಿರುವಂತಹ ಮೊಟ್ಟ ಮೊದಲ ಶಾಸನ ಅಂತೇಳಿ ಇದನ್ನು ಗುರುತಿಸಿದ್ದೇವೆ. ಹಾಗೆ ಭಾರತದಲ್ಲಿ ಇದುವರೆಗೂ ಸಿಕ್ಕಿರುವಂತಹ ಶಾಸನಗಳು ಯಾರ ಕಾಲದವಪ್ಪ ಅಂತ ಹೇಳಿದ್ರೆ ಮೌರ್ಯ ಮನೆತನದ ಶ್ರೇಷ್ಠ ದೊರೆ, ಆಗ್ಲೇ ಹೇಳಿದ್ದಲ್ಲ, ಅಶೋಕ ಮಹಾರಾಜನ ಒಂದು ಕಾಲಾವಧಿ ರಚನೆಗೊಂಡಿರ್ತಕ್ಕಂಥ ಶಾಸನಗಳೇ ಭಾರತದಲ್ಲಿ ನಮಗೆ ಅಥವಾ ಪುರಾತತ್ವ ಇಲಾಖೆಯವರಿಗೆ, ಪ್ರಾಕ್ತನ ಶಾಸ್ತ್ರಜ್ಞರುಗಳಿಗೆ ಸಿಕ್ಕಿರುವಂತಹ ಒಂದು ಶಾಸನಗಳು ಅಂತ ಹೇಳಿದ್ರೆ ಅವನ ಕಾಲದವೇ ಮೊದಲು. ಅದಕ್ಕಿಂತ ಹಿಂದೆ ಯಾರು ಕೂಡ ಶಾಸನ ರಚಿಸ್ತಕ್ಕಂಥ ಇಲ್ಲಿವರೆಗೂ ಸಿಕ್ಕಿಲ್ಲ. ಮುಂದೆ ಸಿಗಬಾರ್ದು ಅಂತ ಇದೆಯಾ? ಮುಂದೆ ಭೂಮಿಯನ್ನು ಅಗಿಬೇಕಾದ್ರೆ ಎಲ್ಲರೂ ಕೂಡ ಅದಕ್ಕಿಂತ ಪುರಾತನ ಕಾಲದ ಶಾಸನಗಳು ಸಿಕ್ಕರೆ ಆ ಕಾಲದ ಮೊದಲು ಅಂತೇಳಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಹೀಗೆ ನಾವು ಶಾಸನಗಳಲ್ಲೂ ಕೂಡ ಮಾಹಿತಿಗಳನ್ನ ನಾವು ತಿಳ್ಕೋಬಹುದು. ರಾಜರು ಯಾಕೆ ಶಾಸನ ಹೊರಡಿಸ್ತಾ ಇದ್ರು ಅಂತ ಹೇಳಿದ್ರೆ ತಮ್ಮ ವಿಜಯದ ಸಂಕೇತ. ಇವತ್ತಿಗೇನೋ ಯಾವುದೋ ರಾಜಕಾರಣಿಗಳು ಅಥವಾ ಮುಖ್ಯಮಂತ್ರಿಗಳು ಅಥವಾ ಪ್ರಧಾನಮಂತ್ರಿಗಳು ಜನತೆಗೆ ಏನೋ ತಿಳಿಸ್ಬೇಕು. ಯಾವ್ದ್ರ ಮೂಲಕ ತಿಳಿಸ್ತಾರೆ? ಯಾವ್ದ್ರ ಮೂಲಕ ತಿಳಿಸ್ತಾರೆ? ನಮಗೆಲ್ಲ ಏನಾದ್ರೂ ಕೂಡ ಮಾಹಿತಿನ ಪ್ರಧಾನಮಂತ್ರಿ ಹೇಳಿದ್ರೆ ನಾವು ನೋಡೋದಿಲ್ಲಿ. ಇವತ್ತು ಟಿವಿಗಳಿದಾವೆ, ನ್ಯೂಸ್ ಪೇಪರ್ಸ್ ಇದಾವೆ, ಇಂಟರ್ನೆಟ್ ಇದೆ, ಮೊಬೈಲ್ ಇದಾವೆ, ರೇಡಿಯೋಗಳಿದಾವೆ, ನಾವು ತಿಳ್ಕೊಬೇಕು. ಅವತ್ತಿನ ಕಾಲದಲ್ಲಿ ಯಾವ ಇದ್ವಾ? ಆದ್ರೆ ರಾಜ ಇಡೀ ತನ್ನ ಸಾಮ್ರಾಜ್ಯದ ಪ್ರಾಂತ್ಯದ ಜನರಿಗೆ ಏನೋ ಆದೇಶ ಹೊರಡಿಸ್ಬೇಕು, ಏನೋ ಪಾಲನೆ ಮಾಡಕ್ ಹೇಳ್ಬೇಕು. ಹೇಗೆ ಹೇಳ್ತಾನೆ ಗೊತ್ತಾಗಬೇಕಿಲ್ಲ ಎಲ್ಲರಿಗೂ ಕೂಡ. ಅವಾಗ ಏನ್ ಮಾಡ್ತಾ ಇದ್ದ?
ಮೂಲಕವಾಗಿ ಅದನ್ನ ಪ್ರತಿಷ್ಠಾಪನೆ ಮಾಡಿ ಅದನ್ನ ತಿಳ್ಕೊಳ್ಳೋದಕ್ಕೆ ಜನರಿಗೆ ಅವಕಾಶ ಮಾಡಿಕೊಡ್ತಿದ್ದ. ಯಾವ್ದೋ ದೊರೆ ಮೇಲೆ ದಂಡೆತ್ತಿ ಹೋಗಿ ಆ ದೊರೆಯನ್ನ ಸಾಯಿಸಿ ಆ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದಾನೆ ಅಂದ್ರೆ ಅದರ ವಿಜಯದ ಸಂಕೇತ, ಹೊಗಳಿಕೆಗೋಸ್ಕರವಾಗಿನೂ ಶಾಸನಗಳನ್ನ ನಾವು ನೋಡ್ತಾ ಹೋಗ್ಬೋದಾಗಿರುತ್ತೆ. ಹಾಗಾಗಿ ಸಾಕಷ್ಟು ಮಾಹಿತಿಗಳು ಇದರಲ್ಲಿ ನಮಗೆ ಸಿಗ್ತಾ ಹೋಗ್ತವೆ ಇತಿಹಾಸಕ್ಕೆ ಸಂಬಂಧಿಸಿದಂತೆ. ಹಾಗೆ ನೋಡೋಣ, ನಾಣ್ಯಗಳಿಂದಲೂ ಕೂಡ ಅವ್ರ ಕಾಲಾವಧಿ ಬಗ್ಗೆ ಏನಾದ್ರು ಮಾಹಿತಿ ತಿಳ್ಕೋಬಹುದ ನಾವು? ಏನ್ ತಿಳ್ಕೋಬಹುದು ಹೇಳಿ ನೋಡೋಣ. ಅಲ್ಲಿ ನಾಣ್ಯಗಳ ಮೇಲೆ ರಾಜರು ಹೆಂಗ್ ಆಳ್ವಿಕೆ ಮಾಡ್ತಿದ್ರು ಅದಷ್ಟು ಇದ್ದಿದ್ದು ಬರೀತಾ ಇದ್ವಿ. ಇವತ್ತು ನಾವು ಕಾಯಿನ್ಸ್ ನೋಡ್ತೀವಿ, ಇವತ್ತಿನ ದಿನ ನೋಟ್ಗಳಿದಾವೆ, ಅವನ್ನೆಲ್ಲ ನೋಡಿರ್ತಾನೆ. ಇವತ್ತಿನ ದಿನಮಾನಕ್ಕೆ ಸಂಬಂಧಿಸಿದಂಗೆ ಅದರಲ್ಲಿ ಏನೋ ವಿಷಯಗಳು ಬರಿತಾ ಹೋಗಿದ್ವಿ. ಯಾವುದೋ ಒಂದು ಚಿತ್ರ, ಮಹಾತ್ಮ ಗಾಂಧೀಜಿ ಅವ್ರ ಚಿತ್ರ ಇರುವಂತದ್ದಿದೆ, ಹೌದಾನೆ? ಹಂಪೆಯ ಪಂಚರಥ, ಕಲ್ಲಿನ ರಥದ ಚಿತ್ರ ಇರುವಂತದ್ದಿದೆ, ಈಗೆಲ್ಲ ವಿವರಣೆ ಇದ್ದಾವೆ. ಹಾಗೆ ಅವತ್ತಿನ ಕಾಲದಲ್ಲಿ ರಾಜ ತನ್ನ ಆಕಾಂಕ್ಷೆಗಳನ್ನ, ತನ್ನ ಶ್ರೇಷ್ಠತೆಯನ್ನ, ತನ್ನ ನಿಲುವುಗಳನ್ನ ನಾಣ್ಯಗಳ ಮೂಲಕವಾಗಿ ಪ್ರಚುರಪಡಿಸ್ತಾರೆ. ಯಾವುದೋ ದೇವರ ಮೇಲೆ ತನಗೆ ತುಂಬಾ ಅಭಿಮಾನ ಇತ್ತು ಅಂದ್ರೆ ಅದೇ ದೇವರ ಮುದ್ರಣವನ್ನೇ ನಾಣ್ಯಗಳ ಮೇಲೆ ಟಂಕಿಸ್ತಾ ಇದ್ರು. ಯಾವುದೋ ಆಸೆ ಆಕಾಂಕ್ಷೆ ಇದೆ ಅಂದ್ರೆ ಅದರ ಮೇಲೆನೆ ಟಂಕಿಸ್ತಾ ಇದ್ರು. ಆ ರೀತಿ ಸಿಗ್ತಕ್ಕಂಥದ್ದು ಇರುತ್ತೆ. ಉದಾಹರಣೆಗೆ ಗುಪ್ತ ಮನೆತನದ ದೊರೆಯಾಗಿರ್ತಕ್ಕಂಥ ಸಮುದ್ರಗುಪ್ತ ಎನ್ನುವಂತ ದೊರೆ ಹೆಸರು ಕೇಳಿದ್ರಾ? ಆ ಸಮುದ್ರಗುಪ್ತ ಸಂಗೀತ ಪ್ರಿಯನಾಗಿದ್ದ. ಹಾಡು ಕೇಳೋದು ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗಿತ್ತು. ಹಾಗಾಗಿ ಅವರು ಹೊರಡಿಸಿದಂತಹ ನಾಣ್ಯಗಳ ಮೇಲೆ, ಅದರಲ್ಲೂ ಚಿನ್ನದ ನಾಣ್ಯಗಳ ಮೇಲೆ ವೀಣೆಯನ್ನು ನುಡಿಸುತ್ತಿರುವಂತಹ ಸ್ತ್ರೀಯ ಚಿತ್ರವನ್ನ ಟಂಕಿಸಿ ಚಲಾವಣೆಗೆ ತಂದಿದ್ದ ಅಂತ ಹೇಳಿ ಕರೀತ. ಹಾಗಾಗಿ ನಮಗೆ ಸಿಕ್ಕಿರುವಂತಹ ನಾಣ್ಯಗಳನ್ನ ಇವತ್ತು ನೋಡಿದಾಗ ನಾವು ಅನ್ಕೋತೀವಿ, ಓ ಸಮುದ್ರಗುಪ್ತ ಹಾಗಾದ್ರೆ ಒಬ್ಬ ಸಂಗೀತ ಪ್ರಿಯನಾಗಿದ್ದ, ವೀಣೆ ನುಡಿಸುತ್ತಿರೋ ಚಿತ್ರವನ್ನ ನಾಣ್ಯದಲ್ಲಿದೆ ಅಂತ ಹೇಳಿ ನಾವು ಅನ್ಕೊಂಡಿರೋದು ಅವನೊಬ್ಬ ಸಂಗೀತ ಪ್ರಿಯ, ಸಂಗೀತ ಕೇಳೋದ್ರಲ್ಲಿ ತುಂಬಾ ಇಷ್ಟ ಇತ್ತು ಅಂತ ಹೇಳಿ ನಾವು ತಿಳ್ಕೊಂಡಿರೋದಾಗುತ್ತೆ. ಹಾಗೆ ರಾಜರ ಆರ್ಥಿಕ ವ್ಯವಸ್ಥೆ ಬಗ್ಗೆನೂ ಕೂಡ ನಾಣ್ಯಗಳ ಮೂಲಕ ತಿಳ್ಕೋಬಹುದಾ? ಆಗ್ಲೇ ಯಾರು ಹೇಳಿದ್ರು, ಚಿನ್ನದ ನಾಣ್ಯಗಳು, ಬೆಳ್ಳಿಯ ನಾಣ್ಯಗಳು, ತಾಮ್ರದ ನಾಣ್ಯಗಳು, ಕಂಚಿನ ನಾಣ್ಯಗಳು. ಅದಕ್ಕೆ ಇವತ್ತು ಎಷ್ಟು ಬೆಲೆ ಇದೆ ಅಂತ ನಮಗೆ ಗೊತ್ತಿದೆ. ಆದ್ರೆ ಚಿನ್ನದ ನಾಣ್ಯಗಳನ್ನೇ ಜಾಸ್ತಿ, ಅತಿ ಹೆಚ್ಚು ಒಬ್ಬ ರಾಜನ ಕಾಲಾವಧಿಯಲ್ಲಿ ಟಂಕಿಸಲ್ಪಟ್ಟಿದ್ದಾವೆ ಅಂತ ಹೇಳಿದ್ರೆ ಅರ್ಥ ಆ ರಾಜ ಚಿನ್ನದ ನಾಣ್ಯಗಳನ್ನೇ ಬಹಳ ಟಂಕಿಸಿ ಚಲಾವಣೆ ತಂದಿದ್ದಾರೆ ಅಂದ್ರೆ ಆ ರಾಜನ ಆರ್ಥಿಕ ಸ್ಥಿತಿ ಹೇಗಿತ್ತು ಅಂತ? ಉತ್ತಮವಾಗಿತ್ತು. ಬಡವನ ಶ್ರೀಮಂತರಾಗಿದ್ರು ಅಂತ ಅರ್ಥ. ತುಂಬಾ ಶ್ರೀಮಂತಿಕೆಯಿಂದ ಕೂಡಿರುವಂತದ್ದು ಅಂತ ಹೇಳಿ. ಉದಾಹರಣೆಗೆ ಹೇಳ್ಬೋದಾರೆ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹೇಳ್ಬೇಕಾದ್ರೆ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನ ಸೇರಲ್ಲಿ ಹಡಗು ಮಾಡ್ತಾ ಇದ್ರು ಅಂತ ಆಗ ಗೊತ್ತಾಗುತ್ತೆ. ಆ ಕಾಲದಲ್ಲಿ ಬರೀ ಚಿನ್ನದ ನಾಣ್ಯಗಳೇ ಟಂಕಿಸಲ್ಪಟ್ಟಿದ್ದಾವೆ, ಬರೀ ಬೆಳ್ಳಿಯ ನಾಣ್ಯಗಳೇ ಜಾಸ್ತಿ ನಮಗೆ ಇವತ್ತು ಸಿಕ್ಕಿದಾವೆ ಅಂದ್ರೆ ಓ ಹಾಗಾದ್ರೆ ಇವುಗಳಲ್ಲಿ ಬರೀ ಚಿನ್ನ, ಬರೀ ಬೆಳ್ಳಿ ನಾಣ್ಯಗಳನ್ನೇ ಅವತ್ತು ಟಂಕಿಸಿದ್ರೆ ಮೋಸ್ಟ್ಲಿ ಹಾಗಾದ್ರೆ ಆ ರಾಜ ತುಂಬಾ ಶ್ರೀಮಂತ ಸಾಮ್ರಾಜ್ಯದ ಆಳ್ವಿಕೆ ನಡೆಸ್ತಾ ಇದ್ದ ಅಂತ ಹೇಳಿ ನಾವು ಗುರುತಿಸ್ತಾ ಹೋಗ್ತೀವಿ. ಅದೇ ಕಂಚು ತಾಮ್ರದ ನಾಣ್ಯಗಳೇ ಜಾಸ್ತಿ ಸಿಕ್ಕರೆ ಆ ರಾಜ ಅಷ್ಟೊಂದು ಶ್ರೀಮಂತರಾಗಿರ್ಲಿಲ್ಲ, ಚಿತ್ರಾಂತವಾಗಿತ್ತೇನೋ, ಹಾಗಾಗಿ ಅವರು ಬರೀ ತಾಮ್ರ ಮತ್ತು ಕಂಚಿನ ನಾಣ್ಯಗಳನ್ನೇ ಟಂಕಿಸಿದ್ದಾರೆ ಅಂತ ಹೇಳಿ ನಾವು ತಿಳಿಸಬಹುದು. ಹಾಗೆ ಮತ್ತೊಂದು ಸ್ಮಾರಕಗಳು ಅಂತ ಹೇಳಿ ಕರಿತೀವಲ್ಲ, ಸರಿ ನೋಡಿ ಇಲ್ಲಿರ್ತಕ್ಕಂಥ ಕೆಲವು ನಮ್ಮ ದೇಶದಲ್ಲಿರುವಂತ ಕೆಲವು ಸ್ಮಾರಕಗಳ ಚಿತ್ರಗಳಿದಾವೆ. ಹಂಪೆ, ಕಲ್ಲಿನ ರಥ, ಬಾದಾಮಿಯ ಗುಹೆಗಳು, ಕೆಂಪು ಕೋಟೆ, ಮೈಸೂರು ಅರಮನೆ, ತಾಜ್ ಮಹಲ್ ನೋಡಿ. ಹಾಗಾಗಿ ಇವಳನ್ನೆಲ್ಲ ಇಲ್ಲಿವರೆಗೂ ನೋಡಿದ್ರಲ್ಲ, ಈಗ ಅವುಗಳು ಸ್ಮಾರಕಗಳು ಅಂತ ಹೇಳ್ತಾರೆ. ಇವುಗಳು ನೋಡಿದಾಗ ಎಲ್ಲಾ ಕಟ್ಟಡಗಳು ಒಂದೇ ತರ ಇದಾವ? ಇಲ್ಲ, ಬೇರೆ ಬೇರೆ ತರ ಇದಾವೆ. ಕೆಲವು ಗುಮ್ಮಟ ಇದಾವೆ, ಕೆಲವು ಎತ್ತರಕ್ಕಿರುವಂತದ್ದಿದೆ, ಕೆಲವು ನಮ್ಮ ಬೆಟ್ಟ ಕೊರೆದು ತಯಾರು ಮಾಡಿರುವಂತದ್ದಿದಾವೆ, ಕೆಲವು ಮೃದು ಕಲ್ಲಿಂದ ತಯಾರು ಮಾಡಿರೋದು, ತಾಜ್ ಮಹಲ್ ಅಮೃತ ಶಿಲೆಯಿಂದಲೇ ತಯಾರು ಮಾಡಿರೋದು ಅಂತ ಕರೀತೇವೆ, ಹೌದಲ್ಲ? ಹಾಗಾಗಿ ಇವುಗಳೆಲ್ಲವೂ ಕೂಡ ನಮಗೆ ಇವತ್ತು ಕಣ್ಣಿಗೆ ಕಾಣ್ತಿದ್ದೇವೆ ಅಂದಾಗ, ಇವುಗಳನ್ನ ಅವಲೋಕಿಸ್ಕೊಂಡು ನೋಡ್ಕೊಂಡಾಗ ಅವಾಗ ಗೊತ್ತಾಗುತ್ತೆ ಏನಂತ, ಅವತ್ತಿನ ಕಾಲದಲ್ಲಿ ಕಟ್ಟಡಗಳನ್ನು ಹೇಗೆ ಕಟ್ತಾ ಇದ್ರು, ಕಲ್ಲುಗಳಲ್ಲಿ ಕಟ್ತಾ ಇದ್ರು.
ಅಮೃತ ಶಿಲೆಗಳು ಕಟ್ತಾ ಇದ್ರು, ಎತ್ತರ ಕಟ್ತಾ ಇದ್ರು, ಗುಮ್ಮಟ ಯಾರು ಮಾಡ್ತಾ ಇದ್ರು ಅಂತೇಳಿ ನಾವು ಅವಲೋಕಿಸ್ಕೊಂಡು ಅವರ ಕಟ್ಟಡ ಕಟ್ಟುವಂತಹ ವಾಸ್ತುಶಿಲ್ಪ ಶೈಲಿಗಳನ್ನು ತಿಳ್ಕೋಬಹುದು. ನಿಮಗೆ ಉದಾಹರಣೆ ಗೊತ್ತಿರ್ಬೋದು. ಉದಾಹರಣೆಗೆ ಕುಮಾರವ್ಯಾಸ ಹಾ ಅವ್ರದ್ದು ಇದು ಬಗ್ಗೆ ಶಿಲ್ಪಿ ಮಾಡ್ತಾರೆ. ಹಾ ತಗೋಬಹುದು ಅದನ್ನು ಕೂಡ. ಹೊಯ್ಸಳರ ಕಾಲದಲ್ಲಿ ಬೇಲೂರು ಹಳೆಬೀಡಿಗೆ ಹೋಗಿರಾ? ಅಲ್ಲಿನ ದೇವಸ್ಥಾನ ನೋಡಿದಿರ್ತಾನೆ. ಹಾ ಇಡೀ ದೇವಸ್ಥಾನ ತುಂಬಾ ಬರೀ ಏನಿದಾವ ಕೆತ್ತನೆಗಳೇ ಕಾಣ್ತಾವೆ. ಅದನ್ನು ಹೊಯ್ಸಳ ಶೈಲಿ ಅಂತ ಕರೀತಾರೆ. ಹೊಯ್ಸಳರ ಶೈಲಿ ಅಂತ. ಬಿಜಾಪುರದ ಗೋಲಗುಮ್ಮಟ ನೋಡಿರಾ? ಗುಮ್ಮಟಾಕೃತಿಲಿದೆ, 7 ಅಂತಸ್ತಿಂದ ಕೂಡಿದೆ ಅಲ್ವಾ? ಆ 7 ಅಂತಸ್ತಿಂದಿರೋದು ಮಿನಾರ್ಗಳು, ಗುಮ್ಮಟನು ಇರುವಂತದ್ದು. ಸುಮಾರಿನ ಗ್ಯಾಲರಿ ಅಂತೇಳಿ ಕರೀತಾರೆ. ಹಾಗಾದ್ರೆ ಆ ರೀತಿ ನೋಡ್ತಾ ಹೋದಾಗ ನಮಗೆ ಅಲ್ಲಿ ಗೊತ್ತಾಗುತ್ತೆ ಅದು ಕೂಡ ಯಾವ ರೀತಿ ಗುಮ್ಮಟಾಕೃತಿ ಇರೋದ್ರಿಂದ ಅದು ಇಸ್ಲಾಮಿಕ್ ಶೈಲಿಯಲ್ಲಿ ಇರತಕ್ಕಂಥದ್ದು. ಹೀಗೆ ಬೇರೆ ಬೇರೆ ಶೈಲಿಗಳಿದ್ದಾವೆ. ಇಂಡೋ ಇಸ್ಲಾಮಿಕ್ ಶೈಲಿ, ಹಾಗೆ ಗಾಂಧಾರ ಶಿಲ್ಪಕಲೆಗಳು ಅಂತೇಳಿ, ಹೊಯ್ಸಳರ ಶೈಲಿ ಅಂತೇಳಿ, ಚಾಲುಕ್ಯರ ಶೈಲಿ ಅಂತೇಳಿ. ಹಾಗಾಗಿ ಅವುಗಳ ಆಧಾರದ ಮೇಲೆ ಈ ಸ್ಮಾರಕಗಳನ್ನ ಯಾರ ಕಾಲಾವಧಿ ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಅವಕಾಶಗಳು ಆಗುತ್ತೆ ಸ್ಮಾರಕಗಳ ಮೂಲಕವಾಗಿ. ಹಾಗೆ ಮಡಿಕೆ ಕುಡಿಕೆಗಳು ಕೂಡ ಸಿಗ್ತವೆ. ಅವತ್ತಿನ ಜ್ಞಾನ ಹೇಗಿತ್ತು, ಯಾವ ರೀತಿಲಿ ಅವ್ರ ವಸ್ತು ತಯಾರು ಮಾಡ್ಕೊಳ್ತಾ ಇದ್ರು, ಅವುಗಳು ಕೂಡ ಯಾವ ಆಕಾರದಲ್ಲಿ ತಯಾರು ಮಾಡ್ಕೊಳ್ತಿದ್ರು ಅಂತ ಗೊತ್ತಾಗುತ್ತೆ. ಹಾಗೆ ಅವಶೇಷಗಳು ಅಂತ ಹೇಳಿದಾಗ ಭೂಮಿನ ಅಗಿಯುವಂತ ಸಂದರ್ಭದಲ್ಲಿ ಅಥವಾ ಇವತ್ತು ಸಿಕ್ಕಿರುವಂತ ಎಲ್ಲವೂ ಕೂಡ ಪೂರ್ಣ ಪ್ರಮಾಣದ ಸ್ಮಾರಕಗಳು ಸಿಕ್ಕಿಲ್ಲ. ಕೆಲವೆಲ್ಲವೂ ಕೂಡ ದಾಳಿಗಳ ಸಂದರ್ಭದಲ್ಲಿ ಏನಾಗಿದ್ದಾವೆ, ಕತ್ತರಿಸಲ್ಪಟ್ಟಿದ್ದಾವೆ, ಬಿದ್ದೋಗಿದ್ದಾವೆ, ಅಲ್ಪ ಸ್ವಲ್ಪ ಮಾತ್ರ ಉಳ್ಕೊಂಡಿರೋ ಸಿಗ್ತವೆ. ಅವುಗಳಿಂದಲೂ ಕೂಡ ನಾವು ಇತಿಹಾಸವನ್ನ ಅಧ್ಯಯನ ಮಾಡಬಹುದು, ಇತಿಹಾಸವನ್ನ ರಚನೆ ಮಾಡಬಹುದು. ಹಾಗಾಗಿ ಅವುಗಳನ್ನು ಕೂಡ ನಾವಿಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಬಹುದು. ಹೀಗೆ ಇವೆಲ್ಲವೂ ಕೂಡ ಪುರಾತತ್ವ ಅಥವಾ ಪ್ರಾಕ್ತನ ಆಧಾರಗಳು ಅಂತ ಕರೀತಾರೆ. ನೆಕ್ಸ್ಟ್ ಮುಂದೆ ಇದೆ ಮೌಖಿಕ ಆಧಾರಗಳು. ಏನ್ ಮೌಖಿಕ ಅಂದ್ರೆ? ಮೌಖಿಕ ಅಂದ್ರೆ ಮೌಖಿಕ ಅಂದ್ರೆ ನಿಮಗೆ ಲಿಖಿತ ಪರೀಕ್ಷೆ, ಮೌಖಿಕ ಪರೀಕ್ಷೆ ಅಂತ ನಡೆಸ್ತಾರೆ ಅಲ್ವಾ? ಲಿಖಿತ ಪರೀಕ್ಷೆ ಅಂದ್ರೆ ನೀವೇನ್ ಮಾಡ್ತೀರಾ? ಪ್ರಶ್ನೆಗಳು ಕೊಟ್ಟಿರ್ತಕ್ಕಂಥ ನೋಡ್ಕೊಂಡು ಉತ್ತರವನ್ನ ಬರೀತೀರಿ. ಮೌಖಿಕ ಪರೀಕ್ಷೆಯಲ್ಲಿ ಉತ್ತರವನ್ನ ಹೇಳ್ತೀರಾ, ಅಂದ್ರೆ ಬಾಯಿ ಮಾತಿನ ಮೂಲಕವಾಗಿ ಉತ್ತರವನ್ನ ಹೇಳ್ತೀರಿ. ಅದನ್ನೇ ಮೌಖಿಕ ತಾನೆ. ಹಾಗೆ ಇವೆಲ್ಲವೂ ಕೂಡ ಲಿಖಿತ ರೂಪದಲ್ಲಿ ಇದ್ದಾವ. ಇವು ವಸ್ತುಗಳ ರೂಪದಲ್ಲಿ ನಮಗೆ ಗೊತ್ತಿರುವಂತದ್ದ. ಹಾಗೆ ಇನ್ನೊಂದಿದೆ ಮೌಖಿಕ ಆಧಾರ. ಅಂದ್ರೆ ಇಂದಿನ ಕಾಲದಲ್ಲಿರ್ತಕ್ಕಂಥ ಜನರು ಒಬ್ಬರಿಂದ ಒಬ್ಬರಿಗೆ ಅವತ್ತಿನ ಕಾಲದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನೇ ಹೇಳ್ತಾ ಬಂದಿದ್ದಾರೆ, ಬಾಯಿಂದ ಬಾಯಿಗೆ ವರ್ಗಾವಣೆ ಆಗ್ತಾ ಬಂದಿದ್ದಾವೆ. ಅವುಗಳನ್ನೇ ನಾವಿಲ್ಲಿ ಕರೆಯೋದು ಮೌಖಿಕ ಆಧಾರಗಳು ಅಂತ ಕರೀತೀವಿ. ಹೌದಲ್ವಾ? ಒಳಗೆ ಯಾವ್ಯಾವ ಬರ್ತವೆ ಮೌಖಿಕ ಆಧಾರಗಳು? ಮೌಖಿಕ ಆಧಾರಗಳು ಯಾವ್ಯಾವ ಬರ್ತವೆ ನೋಡಿ. ಮೌಖಿಕ ಆಧಾರಗಳಂದ್ರೆ ಲಾವಣಿಗಳು, ಹಾಡು, ಕಾವ್ಯ, ಜಾನಪದ ಗೀತೆಗಳು ಬರಲ್ವಾ? ಜಾನಪದ ಗೀತೆಗಳು ಬರ್ತಿರುತ್ತಾನೆ ಭಗವದ್ಗೀತೆ. ಹಾಗಾಗಿ ಇವೆಲ್ಲವೂ ಕೂಡ ನೋಡ್ತಾವ. ಇತ್ಯಾದಿ ಅನೇಕ ಒಬ್ಬರಿಂದ ಒಬ್ಬರಿಗೆ, ಬಾಯಿಯಿಂದ ಬಾಯಿಗೆ ಅಥವಾ ಬಾಯಿ ಮಾತಿನ ಮೂಲಕವಾಗಿ ಹರಿದು ಬಂದಿರುವಂತಹ ಸಾಹಿತ್ಯವನ್ನು ನಾವು ಏನಂತ ಕರೀತೇವೆ? ಮೌಖಿಕ ಆಕಾರಗಳು ಅಥವಾ ಮೌಖಿಕ ಸಾಹಿತ್ಯ ಅಂತ ಹೇಳಿ ಕರೀತಾ ಹೋಗಬಹುದಾಗಿರುವಂತದ್ದು. ನೋಡಾಗ ಅಂತದ್ದೊಂದು ಲಾವಣಿನ ನೀವು ಕೇಳಿಸ್ಕೋಬಹುದು, ಜಾನಪದವನ್ನು ಕೂಡ ನೀವು ಕೇಳಿಸ್ಕೋಬಹುದು.
ನೋಡಿ ಯಾರ ಹೆಸರು ಬಂತದ್ರಲ್ಲಿ? ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಇವತ್ತು ಕೂಡ ಆ ಪ್ರದೇಶದಲ್ಲಿ ಆಡ್ತಾ ಇರುವಂತಹ ಈ ಗೀತೆ ಏನ್ ಬಂತಲ್ಲ ಅದನ್ನೇ ಲಾವಣಿಗಳು ಅಂತ ಹೇಳಿ ಕರೀತಾರೆ. ಆ ಸ್ಥಳದ ಬಗ್ಗೆ ಸೌದತ್ತಿ ಅಂತ ಕೇಳಿರ್ತೀರ ಅಲ್ವಾ? ಅಲ್ಲಿರ್ತಕ್ಕಂಥದ್ರ ಬಗ್ಗೆನೂ ಆಡ್ತಾರೆ. ಅವ್ರ ಬಗ್ಗೆನೂ ಕೂಡ ಅಲ್ಲಿನ ಜನ ಆಡ್ತಕ್ಕಂಥ ಲಾವಣಿಗಳು ಅಂತ ಹೇಳಿ ಕರೀತಾ ಹೋಗ್ಬೋದು. ಹಾಗೆ ಮತ್ತೊಂದು ನೋಡಿ, ಇನ್ನೊಂದು ಇದ್ರಲ್ಲಿ ಹೆಸರು ಏನಂತ ಕೇಳಿದ್ದು? ಕುಮಾರ ರಾಮ. ಬಳ್ಳಾರಿಯಲ್ಲಿ ಶ್ರೇಷ್ಠ ಹೆಸರನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಇತಿಹಾಸದಲ್ಲಿ ಯಾವುದೇ ಅವಕಾಶಗಳನ್ನು ಕೂಡ ಜಾಸ್ತಿ ಬಿಂಬಿಸ್ಕೊಳ್ಳದೆ ಇದ್ರು ಜನರ ಮನದಾಳದಲ್ಲಿ ಉಳ್ಕೊಂಡಿರುವಂತಹ ವ್ಯಕ್ತಿ. ಅವತ್ತ ಆ ಪ್ರಾಂತದಲ್ಲಿ ತುಂಬಾ ಹೆಸರನ್ನು ಗಳಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿರೋರೆ ಕುಮಾರರಾಮ ಎನ್ನುವರು. ಇವತ್ತಿಗೂ ಆ ಪ್ರದೇಶದಲ್ಲಿ, ಬಳ್ಳಾರಿ ಪ್ರದೇಶದಲ್ಲಿ ಕುಮಾರರಾಮನ ಬಗ್ಗೆ ಜಾನಪದ ಗೀತೆಗಳಿರುವಂತದ್ದು ನೋಡ್ತಾ ಹೋಗ್ತೀವಿ. ಹೀಗೆ ಜಾನಪದ ಗೀತೆಗಳಾಗಿರ್ಬೋದು, ಹಾಡುಗಳು, ಕಾವ್ಯಗಳಾಗಿರ್ಬೋದು, ಐತಿಹ್ಯಗಳು ಅಂತ ಹೇಳಿ ಕರಿತಾ ಹೋಗುವಂತದ್ದು ಕೂಡ ಇದಾವೆ. ಐತಿಹ್ಯಗಳು ಅಂದ್ರೆ ಸ್ಥಳ ಪುರಾಣಗಳು ಅಂತ ಹೇಳಿ ಕರೀತಾರೆ. ಈ ಸ್ಥಳದಲ್ಲಿ ಮುಂಚೆ ಈಗ ಆಗಿತ್ತಂತೆ, ಇಂಥ ದೇವಸ್ಥಾನ ಇತ್ತು, ಇಂಥ ರಾಜ ಬಂದಿದ್ರಂತೆ, ಮಹಾತ್ಮ ಗಾಂಧೀಜಿಯವರು ಭೇಟಿ ಕೊಟ್ಟಿದ್ರು, ನಂದಿ ಹಿಲ್ಸ್ ಅಂತ ಹೇಳಿ ಕರೀತಾರೆ, ನಂದಿ ಗಿರಿಧಾಮ ಅಂತ. ಅಲ್ಲಿಗೂ ಕೂಡ ಮಹಾತ್ಮ ಗಾಂಧೀಜಿಯವರು ಬಂದು ಸ್ವಲ್ಪ ದಿನಗಳ ಕಾಲ ತಂಗಿದ್ರು ಅನ್ನುವಂತ ಅಂಶಗಳನ್ನು ನಾವು ಹೇಳ್ತಾ ಹೋಗ್ತೀವಿ. ಇವುಗಳೆಲ್ಲವನ್ನು ಕೂಡ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಅನೇಕ ಇತಿಹಾಸದ ಮಾಹಿತಿಗಳು ಕೂಡ ನಮಗೆ ಯಾವುದರಿಂದಲೂ ಕೂಡ ಸಿಗ್ತವೆ, ಆಧಾರಗಳಿಂದಲೂ ಸಿಗ್ತವೆ. ಹೌದಲ್ವಾ? ಇಷ್ಟು ಕೂಡ ನಾವು ನೋಡ್ತಾ ಹೋದಾಗ ಆಧಾರಗಳ ಬಗ್ಗೆ ನಾವು ನೋಡ್ತಾ ಹೋಗುವುದಾಗಿರ್ತಕ್ಕಂಥದ್ದು. ಓಕೆನಾ? ಹಾಗೆ ನೆಕ್ಸ್ಟ್ ಮುಂದುವರೆದಾಗ ಇತಿಹಾಸಕ್ಕೆ ಸಂಬಂಧಿಸಿದ ಮತ್ತೊಂದು ಪ್ರಮುಖ ಅಂಶ ಅಂತ ಹೇಳಿದಾಗ ನೀವು ಕೂಡ ನಾಳೆ ಬರ್ಬೇಕಾದ್ರೆ ಕೆಲವೊಂದು ಲಾವಣಿಗಳು ಹಾಗೆ ಜಾನಪದ ಗೀತೆಗಳು ಗೊತ್ತಿದ್ರೆ ಅದನ್ನ ಹಾಡೋದಕ್ಕೆ ಯಾರಾದ್ರೂ ಕೂಡ ಒಬ್ರು ಲಾವಣಿ ಪದ, ಒಬ್ರು ಜಾನಪದ ಗೀತೆಯನ್ನ ತಯಾರಾಗಿ ಬರಬೇಕು. ಓಕೆನಾ? ಹಾಗೆ ಮತ್ತೊಂದು ಅಂಶವಾಗಿರುವಂತದ್ದು ಕಾಲಗಣನೆ. ನೋಡಿ, ಕಾಲಗಣನೆ ಕೂಡ ಇತಿಹಾಸವನ್ನ ರಚಿಸುವಂತ ಸಂದರ್ಭದಲ್ಲಿ ತುಂಬಾನೇ ಮಾಹಿತಿಯನ್ನು ಕೊಡುವುದು. ಕಾಲಗಣನೆ ಇಲ್ಲದೆ, ಕಾಲಾವಧಿ ಇಲ್ಲದೆ, ನಾವು ಇಸ್ವಿಯನ್ನಿರದೆ ಇತಿಹಾಸವನ್ನು ಇಡೋದಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಯೇಸು ಕ್ರಿಸ್ತರು ಜನಿಸಿದ್ರು ಅಂತ ಹೇಳಿದಾಗ ಯಾವಾಗ ಎನ್ನುವಂತ ರೀತಿಯಲ್ಲಿ ಇಲ್ಲಿ ಸಾಶಾ ಎನ್ನುವಂತ ಪರಿಕಲ್ಪನೆ ಇದಾವಲ್ವಾ? ಯೇಸು ಕ್ರಿಸ್ತರ ಜನನಕ್ಕಿಂತ ಮುಂಚಿನ ಅವಧಿ ಸಾಶಾಪು, ಕ್ರಿಸ್ತ ಪೂರ್ವ ಅಂತ ಕರೀತಾ ಇದ್ವಲ್ಲ, ಅದೇ ಸಾಶಾಪು ಅಂತ ಕರೆಯೋದು. ಯೇಸು ಕ್ರಿಸ್ತರ ಜನನ ನಂತರದಲ್ಲಿರೋದು ಸಾಶಾ ಅಂತ ಹೇಳಿ ಕರೆಯೋದು. ಅವಾಗ ಕರೀತಾ ಇರೋದು ಮುಂಚೆ ನಾವು ಕ್ರಿಸ್ತ ಶಕ ಅಂತ. ಈ ಕುರಿತು ಹೇಳ್ತಾ ಹೋಗೋದು. ಯಾವುದೇ ಘಟನೆ ಭಾರತ ಸ್ವತಂತ್ರಗೊಂಡಿತು ಅನ್ನೋದಕ್ಕಿಂತ ಭಾರತ ಇಂಥ ಕಾಲಾವಧಿಯಲ್ಲೇ ಸ್ವತಂತ್ರಗೊಂಡಿದ್ದು ಅಂತ ಹೇಳಿದಾಗ ನಮಗೆ ಗೊತ್ತಾಗುತ್ತೆ. ಹೌದಾ? ಯಾವ ಸ್ವತಂತ್ರಗೊಂಡಿದ್ದು? ನೋಡಿ, ಕಾಲಾವಧಿ ಪ್ರಕಾರವಾಗಿ ಹೇಳಿದಾಗ 1947 ಸ್ವತಂತ್ರಗೊಳ್ತು ಅಂದ್ರೆ ಈಗ ನಾವು ಇರುವಂತದ್ದು 2024 ಅಂದ್ರೆ ಇಲ್ಲಿಂದ ಎಷ್ಟು ವರ್ಷಗಳ ಹಿಂದೆ ಭಾರತ ಸ್ವತಂತ್ರಗೊಳ್ತು ಅಂತೇಳಿ ನೀವು ತಿಳ್ಕೊಳಕ್ ಅವಕಾಶ ಆಗುತ್ತೆ. ಹೌದಾ? ಹಾಗಾಗಿ ಕಾಲಾವಧಿನ ನೀವು ಜೋಡಿಸೋದ್ರ ಮೂಲಕವಾಗಿ, ಕಾಲಾನುಕ್ರಮದಲ್ಲಿ ಬರ್ಕೊಳ್ಳೋದ್ರ ಮೂಲಕವಾಗಿ, ನಿರ್ದಿಷ್ಟವಾದಂತಹ ರೀತಿಯಲ್ಲಿ ನಾವು ಗುರುಸೋದ್ರ ಮೂಲಕವಾಗಿ ಇತಿಹಾಸವನ್ನು ನಾವು ಸ್ಪಷ್ಟವಾಗಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಗ ನಾನು ಕೆಲವೊಂದು ಘಟನೆಗಳನ್ನ ಮತ್ತು ಅದರ ಕಾಲಾವಧಿಗಳನ್ನ ಕೊಡ್ತೇನೆ. ಸರಿನಾ? ನೀವು ನಾಳೆ ಬರ್ಬೇಕಾದ್ರೆ ಇವುಗಳನ್ನ ನೀಟಾಗಿ ಜೋಡಿಸ್ಕೊಂಡು ಬರ್ಬೇಕು. ಸರಿನಾ? ಬರ್ಕೊಳ್ತೀರಾ? ಬರ್ಕೊಳ್ಳಿ. ಮೊದಲನೇ ಘಟನೆ, ಭಾರತದ ಸ್ವತಂತ್ರಗೊಂಡ ಅವಧಿ 1947. ನೀವೇ ಕಾಲಾವಧಿ ತಿಳ್ಕೊಂಡ್ಬರ್ತೀರಾ? ಘಟನೆಗಷ್ಟೇ ಬಳಸಿ ನೋಡಿ. ನೆಕ್ಸ್ಟ್ ಎರಡನೇದು
ಮನೆಯಲ್ಲಿರ್ತಕ್ಕಂಥ ಅಣ್ಣ ಅಕ್ಕಂದಿರು ಕೇಳಿದ್ರೆ ಹೇಳ್ತಾರೆ ಇದ್ರ ಬಗ್ಗೆ, ನೀವು ಓದಿರ್ತೀರ. ಮೂರನೇ ಘಟನೆ ಯೇಸು ಕ್ರಿಸ್ತರ ಜನನ. ಯೇಸು ಕ್ರಿಸ್ತರ ಜನನ. ನಾಲ್ಕನೇ ಘಟನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಐದನೇ ಘಟನೆ ಭಾರತಕ್ಕೆ ಹೊಸ ಜಲಮಾರ್ಗ. ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿದ ಅವಧಿ. ನೆಕ್ಸ್ಟ್ ಮುಂದಿನ ಘಟನೆ ಕಳಿಂಗ ಯುದ್ಧ ನಡೆದ ಅವಧಿ. ಕಳಿಂಗ ಯುದ್ಧ ನಡೆದ ಅವಧಿ. ಮುಂದಿನ ಘಟನೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ. ಮುಂದಿನ ಘಟನೆ ವರ್ಧಮಾನ ಮಹಾವೀರರ ಜನನ. ವರ್ಧಮಾನ ಮಹಾವೀರರ ಜನನ. ಜೈನ ಧರ್ಮದ ಸಂಸ್ಥಾಪಕರು ಅಂತೇಳಿ 24ನೇ ತೀರ್ಥಂಕರ ಅಂತ ಕರೆದಿರುವಂತಹ ವರ್ಧಮಾನ ಮಹಾವೀರರ ಜನನ. ವರ್ಧಮಾನ ಮಹಾವೀರರ ಜನನ. ವರ್ಧಮಾನ ಮಹಾವೀರರ ಜನನ. ನಂತರದ ಘಟನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ. ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ. ಕೊನೆಯದಾಗಿ ತಾಳಿಕೋಟೆ ಕದನ. ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಕದನ, ಎರಡರಲ್ಲಿ ಯಾವ್ದಾದ್ರು ಬರುತ್ತೆ. ರಕ್ಕಸ ತಂಗಡಿ ಕದನ ಅಥವಾ ತಾಳಿಕೋಟೆ ಕದನ ಸಂಭವಿಸಿದ ಅವಧಿ. ಸಂಭವಿಸಿದ ಅವಧಿ. ಸರಿನಾ? ಈ ಘಟನೆಗಳ ಕುರಿತು ಅವುಗಳ ಇಸ್ವಿಗಳು ಅಥವಾ ಕಾಲಾವಧಿಗಳನ್ನು ತಿಳ್ಕೊಂಡು ನೀವು ಒಂದು ಚಾರ್ಟ್ ಬುಕ್ ಅಲ್ಲಿ ಬರ್ಕೊಂಡು ಬರ್ಬೇಕು. ಪ್ರಾರಂಭದಿಂದಲೂ ಕೂಡ ರಚನೆ ಮಾಡ್ಕೊಂಡು ಇತ್ತೀಚಿನವರೆಗೆ. ಸರಿನಾ? ತುಂಬಾ ಹಿಂದಿನ ಅವಧಿಗಳನ್ನ ಇಲ್ಲಿ ತೋರಿಸ್ತಾ ಹೋಗ್ಬೇಕು. ಪ್ರಾರಂಭ ಇತ್ತೀಚಿಗಿರುವಂತ ಅವಧಿ ಈ ಭಾಗದಲ್ಲಿ ಬರುತ್ತೆ. ಹಾಗೆ ಘಟನಾವಳಿಗಳನ್ನು ನೀವು ಅನುಕ್ರಮವಾದಂತಹ ರೀತಿಯಲ್ಲಿ ಬರ್ಕೊಂಡು ಬರುತ್ತೆ. ಪುರಾತನ ಕಾಲದ ಯಾವುದು, ಇದು ಘಟನೆಗಳಲ್ಲಿಯೇ ತುಂಬಾ ಹಿಂದಿನದ ಯಾವುದು ಅಂತ, ಹಾಗೆ ಇತ್ತೀಚಿನ ಅವಧಿಯದು ಯಾವ್ದು ಬರುತ್ತೆ ಅನ್ನುವಂಥದ್ದು ಇಲ್ಲಿ ಕಾಲಾನುಕ್ರಮದಲ್ಲಿ ಪತ್ತೆ ಮಾಡ್ಕೊಂಡು ಬರುತ್ತೆ. ಓಕೆನಾ? ಮಾಡ್ಕೊಂಡ್ ಬರ್ತೀರಲ್ವಾ? ಹಾಗಾದ್ರೆ ಇಷ್ಟು ಕೂಡ ನಾವು ನೋಡಿದಾಗ ಇತಿಹಾಸದ ರಚನೆಯಲ್ಲಿ ಆಧಾರಗಳು